ಮೂರನೇ ಅಧ್ಯಾಯ 1-4 ನಾವು ಓದಿ ಧ್ಯಾನಿಸೋಣ. ನೀವು ಕ್ರಿಸ್ತ ಯೇಸುವರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಕ್ರಿಸ್ತ ಯೇಸುವೇ ನಿಮ್ಮ ನೈಜ ಜೀವವಾಗಿದ್ದಾರೆ. ಅವರು ಪುನರಾಗಮಿಸುವಾಗ ನೀವು ಸಹ ಅವರ ಮಹಿಮೆಯಲ್ಲಿ ಪಾಲುಗಾರರಾಗಿ ಅವರೊಂದಿಗೆ ಪ್ರತ್ಯಕ್ಷರಾಗುವಿರಿ. ಬೇರೆ ಈ ವಚನ ತುಂಬಾ ಇವತ್ತು ನಾವು ಆಳವಾಗಿ ಚಿಂತಿಸುವ ಒಂದು ವಚನ ಹೇಳ್ತಾ ಇದೆ, ಕ್ರಿಸ್ತ ಯೇಸುವಿನೊಂದಿಗೆ. ಓದಿ ಸಿಸ್ಟರ್. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ನೀವು ಕ್ರಿಸ್ತ ಯೇಸುವಿನೊಂದಿಗೆ, ಆಕ್ಚುಲಿ ದೀಕ್ಷಾಸ್ನಾನದ ಮುಖಾಂತರ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಸಂಭವಿಸಿರುವುದು ಇದೇನೆ. ಯೇಸುವಿನೊಂದಿಗೆ ಸತ್ತು ಯೇಸುವಿನೊಂದಿಗೆ ಪುನರುತ್ಥಾನಗೊಂಡಿದ್ದಾರೆ. ವಚನ ಹೇಳ್ತಾ ಇದೆ, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಪುನರುತ್ಥಾನಗೊಂಡಿದ್ದರೆ ನಾವು ಅವರೊಂದಿಗೆ ಸತ್ತಿದ್ದಾರೆ. ಓಕೆ, ಸೊ ಈ ವಿಷಯಗಳು, ಯೇಸುವಿನ ಮರಣ, ಪುನರುತ್ಥಾನ, ಇದೆಲ್ಲ ಸುಮಾರು ಆಳವಾಗಿ ನಾವು ಕಳೆದ ದಿನಗಳಲ್ಲಿ ಚಿಂತಿಸಿದ್ದೇವೆ. ಯೇಸುವಿನ ಮರಣ, ಸೊ ನಾವು ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇವೆ. ಈ 2 ಪಾಯಿಂಟ್ ನಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಿದೆ. ನಾವು ಅವರೊಂದಿಗೆ ಸತ್ತಿದ್ದೇವೆ, ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇವೆ. ಓಕೆ, ಈಗ ಈ ಅವರೊಂದಿಗೆ ಸತ್ತು ಅವರೊಂದಿಗೆ ಪುನರುತ್ಥಾನಗೊಂಡ ನಾವು ಹೇಗಿರಬೇಕು ಎಂದು ಇವತ್ತು ವ್ಯಕ್ತವಾಗಿ ಹೇಳಿದ್ದಾರೆ. ನಾವು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ನಾವು ಬ್ರದರ್, ನಾವು ಯೇಸುವಿನೊಂದಿಗೆ ಸತ್ತಿದ್ದು ಅಂದ್ರೆ ದೀಕ್ಷಾಸ್ನಾನದ ಮುಖಾಂತರ ಏನಾಗಿದೆ ಅಂದ್ರೆ, ನಮ್ಮ ಹಳೆಯ ಆ ಒಂದು ಮನುಷ್ಯನು ಅವನೊಂದಿಗೆ ಸತ್ತು, ಪಾಪಮಯವಾದ ಆ ಮನುಷ್ಯನು ಅವನೊಂದಿಗೆ ಸತ್ತು, ನಮ್ಮ ಹಳೆಯ ಆ ಮನುಷ್ಯನು ಅವನೊಂದಿಗೆ ಸತ್ತು ಏನಾಗಿದೆ, ಹೊಸ ಮನುಷ್ಯನಾಗಿ ದೀಕ್ಷಾಸ್ನಾನದ ಸಮಯದಲ್ಲಿ ನಾವು ರೂಪಾಂತರಗೊಂಡಿದ್ದೇವೆ. ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇವೆ. ಅಂದ್ರೆ ಒಂದು ನೂತನ ಮನುಷ್ಯನು, ಒಂದು ನವೀಕರಿಸಲ್ಪಟ್ಟ ಮನುಷ್ಯನು ಅವನೊಂದಿಗೆ ಪುನರುತ್ಥಾನಗೊಂಡವರು. ಅಂದ್ರೆ ಈ ವ್ಯತ್ಯಾಸ ನಾವು ಕಥೋಲಿಕ ಕರಿಸ್ಮ್ಯಾಟಿಕ್ ನವೀಕರಣ ಎಂದು ಹೇಳುವುದು ನಿರಂತರವಾಗಿ ನಮ್ಮನ್ನು ದೀಕ್ಷಾಸ್ನಾನದ ಅನುಭವದೆಡೆಗೆ ಮುನ್ನಡೆಸುವ ಒಂದು ಕಾರ್ಯವಾಗಿದೆ. ನಾವು ಮುಂಜಾನೆ ಎದ್ದು ಈ ಪ್ರಾರ್ಥನೆ ಮಾಡುವಾಗಲೂ, ಈಗ ನಾವು ಹಿಂದಿರುಗಿ ನೋಡುವಾಗ, ನಮ್ಮ ಹಳೆಯ ಮನುಷ್ಯನ ಪ್ರವೃತ್ತಿ ಮಾಡಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ ಎಂಬ ಪರಿಸ್ಥಿತಿ ಇದ್ರೆ ನಾವು ಅವನೊಂದಿಗೆ ಸತ್ತಿದ್ದೇವೆ. ಹಳೆಯ ಆ ಒಂದು ಸ್ವಭಾವಗಳು ಸತ್ತು ಹೋಗಿದೆ. ಈಗ ಒಂದು ನೂತನ ಸ್ವಭಾವ ನಮ್ಮಲ್ಲಿ ಬಂದಿದೆ. ಅದರಿಂದ ಏನು ನಾವು ಅರ್ಥ ಮಾಡಬಹುದು, ನಾವು ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇವೆ. ಈ ಒಂದು ಪಾಯಿಂಟ್ ಕ್ಲಿಯರ್ ಆಗಿದೆ ನನಗೆ ಅನಿಸ್ತಾ ಇದೆ. ಓಕೆ, ಈಗ ನಾವು ಹೇಗೆ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಗಿರ್ಬೇಕು, ನಾವು ಮುಂದುವರಿದ ವಚನ 2ನೇ ವಚನ, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ನಿಮ್ಮ ಮನಸ್ಸು ಮೊದಲನೇ ವಚನದ ಕಂಟಿನ್ಯೂಷನ್ ಓದಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಮೊದಲನೇ ವಚನ ಮತ್ತೊಮ್ಮೆ ಓದಿ, ಕೊಲೋಸದವರಿಗೆ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ನಾವು ಎಲ್ಲಿಗೆ ಗಮನ ಕೊಡಬೇಕು? ಸ್ವರ್ಗೀಯ ವಿಷಯಗಳಿಗಾಗಿ ಗಮನ ಕೊಡಬೇಕು. ಅಂದ್ರೆ ನೋಡಿ, ಇನ್ನೂ ಕನ್ಫರ್ಮ್ ಇಲ್ಲ. ನಾವು ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇವಾ? ಒಂದು ನವೀಕರಿಸಲ್ಪಟ್ಟ ಜೀವನ ನಡೆಸ್ತಾ ಇದ್ದೇವಾ?
ಒಂದು ಶಿಷ್ಯನಾಗಬೇಕಾದ್ರೆ ನಾವೊಂದು ನವೀಕರಿಸಲ್ಪಟ್ಟ ಜೀವನ ನಡೆಸಬೇಕು. ಇಲ್ಲದಿದ್ರೆ ಶಿಷ್ಯನಂತ ಹೇಳಿ ಪ್ರಯೋಜನ ಇಲ್ಲ. ಅಂದ ಅವಸ್ಥೆಯಲ್ಲಿ ಈ ಲೋಕದ ವಿಷಯಗಳನ್ನು ಚಿಂತಿಸದೆ ನೀವೇನನ್ನು ಚಿಂತಿಸಬೇಕು? ಸ್ವರ್ಗದ ವಿಚಾರಗಳನ್ನು ಚಿಂತಿಸಬೇಕು. ಪ್ರಿಯರೇ, ನಾವು ಸ್ವರ್ಗದ ವಿಚಾರಗಳನ್ನು ಚಿಂತಿಸ್ತಾ ಇದ್ದೀವ? ಬರೀ ಬೆಳಿಗ್ಗೆ 5 ರಿಂದ 6 ಮಾತ್ರನ ಸ್ವರ್ಗೀಯ ವಿಷಯಗಳು ಚಿಂತಿಸುವುದು, ಅಥವಾ ನಮ್ಮ ಜೀವನದಲ್ಲಿ ಮುಖ್ಯ ಪಾಲು ಸ್ವರ್ಗೀಯ ವಿಷಯಗಳನ್ನು ಕುರಿತು ನಾವು ಚಿಂತಿಸ್ತೇವಾ? ನಾವು ಯೋಚನೆ ಮಾಡಬೇಕು ಈ ವಿಷಯ. ಓಕೆ, ಸೊ ಸ್ವರ್ಗೀಯ ವಿಷಯಗಳು ಅಂತ ಹೇಳುವಾಗ ನಾನು ನಿಮ್ಗೆ ಒಂದು ಪ್ರಶ್ನೆ ಹಾಕ್ತೇನೆ. ಈ ಕಳೆದ 2025ರಲ್ಲಿ ದಯಾಳ್, ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಮಹಾ ಕಾರ್ಯಗಳು ಒಂದು 3-4 ಮಹಾ ಕಾರ್ಯಗಳು ಲಿಸ್ಟ್ ಮಾಡಕ್ಕಾಗತ್ತಾ? 3-4 ಕಥೆಗಳು ಅಂದ್ರೆ 3-4 ಬೇಡ, ಒಂದು 2 ಆದ್ರೂ ನೀವು ಹೇಳಿ. ನಾವೆಲ್ಲ ಬ್ರದರ್, ಒಂದು ನಾವು ಮನುಷ್ಯರಾಗಿ ಉಳ್ಕೊಂಡಿರೋದೇ, ಇವಾಗ ಜೀವಂತವಾಗಿರೋದೇ ದೇವ್ರದ ಅದ್ಭುತ ಈಗಿನ ಪರಿಸ್ಥಿತಿಯಲ್ಲಿ. ಅದಕ್ಕಿಂತ ಈಗ ಕುಟುಂಬದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದೇವೆ, ಅದೊಂದು ಅದ್ಭುತನೇ. ಈಗಿನ ತಗೊಳ್ಳೋ ಊಟ ಇರ್ಬೋದೆಲ್ಲ, ಇದು ಒಂದು ಅದ್ಭುತ. ಅಂದ್ರೆ ನಾವು ಕುಟುಂಬದಲ್ಲಿ ಪ್ರಾರ್ಥನೆಯೊಂದಿಗೆ ವಿಶ್ವಾಸ ಕುಂದದೆ ಜೀವಿಸ್ತಾ ಇದೀವಿ ಬ್ರದರ್. ಇದೇ ನಮಗೆ ಅದ್ಭುತ. ಯಾಕಂದ್ರೆ ಬಾಕಿದೆಲ್ಲ ಬಿಡಿ, ನಾವು ಸಂಪಾದನೆ ಮಾಡ್ತೀವಿ, ತಿಂತೀವಿ, ಅಯ್ಯೋ ದೇವ್ರು ಅಣ್ಣ ಕೊಟ್ರು, ಮನೆ ಕೊಟ್ರು, ಅದು ಕೊಟ್ರು, ಇದು ಕೊಟ್ರು, ಅದೆಲ್ಲ ಕಾಮನ್ ಆಗ್ಬಿಡ್ತದೆ. ಒಬ್ಬನ ಮನುಷ್ಯ ದುಡಿತಾನೆ, ಚೆನ್ನಾಗಿ ತಿಂತಾನೆ. ಆದ್ರೆ ಅದ್ಭುತ ಅಂದ್ರೆ ಏನ್ ಗೊತ್ತಾ, ನಮ್ಮಿಂದ ಅಸಾಧ್ಯ ಆಗ್ತಾ ಇದೆಯಲ್ಲ. ಈಗ ಯಾವ್ದ್ಯಾವ್ದೋ ರೋಗಗಳು, ಯಾವ್ದ್ಯಾವ್ದೋ ಪ್ರವಾಹಗಳು, ಯಾವ್ದ್ಯಾವ್ದೋ ಭೀತಿಗಳು ಬಂದು, ಆಕ್ಸಿಡೆಂಟ್ಗಳು ಎಷ್ಟು ಕಣ್ಣು ಮುಚ್ಚೋದ್ರೊಳಗೆ ನೋಡಿ. 25ನೇ ತಾರೀಕು ಯಾರೋ ನೈಟ್ ಮಿಡ್-ನೈಟ್ ಅಲ್ಲಿ ಆಕ್ಸಿಡೆಂಟ್ ಬಂತು. ಇದೆಲ್ಲ ನೋಡುವಾಗ ಇವೆಲ್ಲವೂ ನಮ್ಮನ್ನ ರಕ್ಷಿಸ್ತಾ ಇದ್ರಲ್ಲ ಅವ್ರ ದೂತರಿಂದ. ಅದೊಂದು ಅದ್ಭುತಗಳು ಕಾಣ್ತಾ ಇದ್ದೀರಿ. ಶಶಿಕಲಾ ಸಿಸ್ಟರ್, ನೀವಿದ್ರಿ? ಸೇಮ್ ದಯಾಳ್ ಬ್ರದರ್ ಹೇಳ್ದಂಗೆ ದೊಡ್ಡ ಸ್ಪೆಸಿಫಿಕ್ ಆಗಿ ನೋಡಿ, ಏನಾದ್ರು ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಮಹಾ ಕಾರ್ಯಗಳು. ಅಂದ್ರೆ ಹಿಂಗೆ ಬ್ರದರ್, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡಾಗ ಕಂಪೇರ್ ಇಲ್ಲ, ನೀವು ಏನಿಲ್ಲ ಬ್ರದರ್. ನೋಡಿದ್ರೆ ಬ್ರದರ್, ನಮ್ಗೆ ಭಯ ಇತ್ತು ನಮ್ಮ ಮಗಳಿಗೆ PS ಕಾಲೇಜಲ್ಲಿ ಸೀಟ್ ಸಿಗ್ತದಂತ. ತುಂಬಾ ಶಕ್ತವಾಗಿ ಪ್ರಾರ್ಥನೆ ಮಾಡಿದ್ವಿ ಮನೇಲಿ. ಆಯ್ತು, ಯಾಕಂದ್ರೆ ಮಗಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೆ, ಬೇರೆ ಊರಿಗೆ ಕಳಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ ನಮ್ಮ ಮಗಳ ಪರಿಸ್ಥಿತಿ. ಆಗ ನಾವು ಶಕ್ತವಾಗಿ ಪ್ರಾರ್ಥನೆ ಮಾಡಿದ್ವಿ. ಅದೆಷ್ಟಿತ್ತು ಅಂದ್ರೆ ಮನೆ ಪಕ್ಕದಲ್ಲಿ PS ಕಾಲೇಜ್ಗೆ ಸಿಕ್ತು. ಅದೊಂದು ಅದ್ಭುತನೇ ನಮ್ ಜೀವನಕ್ಕೆ ಅದು. ಶಶಿಕಲಾ ಸಿಸ್ಟರ್? ಅದೇ ಬ್ರದರ್, ಮನೇಲಿ ಎಲ್ಲಾರು ಆರೋಗ್ಯವಾಗಿ ಒಂಥರ ಹಿಂಗೆ ದೇವರ ದಯೆಯಿಂದ ನಾವೆಲ್ಲರೂ ಇದ್ದಿದ್ದೀವಿ. ಅದೇ ನಮ್ಗೆ ಕೆಲವು ಕೋರಿಕೆಗಳು ಹಂಗೆ ಇದ್ದಿರೋದ್ರಿಂದ ನಮ್ಗೊಂದು ಆಗಿದ್ರೆ ಚೆನ್ನಾಗಿರ್ತಿತ್ತು, ಆ ತರ. ಓಕೆ, ಹರ್ಷ ಇದ್ರಲ್ಲ? ಹರ್ಷ, ಓಕೆ. ಇಲ್ಲಿ 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 ನೋಡ್ತೀನಿ. ಜೇಮ್ಸ್ ಬ್ರದರ್, ನಿಮ್ ಜೀವನದಲ್ಲಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಮಿರಾಕಲ್ಗಳು ತುಂಬಾ ನಡೀತಾ ಇರ್ತವೆ. ಎಂದು ಕಾಯಿಲೆ ಬಂದಾಗಲು, ಮತ್ತೆ ಯಾವ್ದಾದ್ರು ಜೀವನದಲ್ಲಿ ಕೈ ಘಟನೆಗಳು ನಡೆದು ಹೋದಾಗ ಹೇಗಾದ್ರೂ ರಿಕವರಿ ಆಗ್ಬೋದು. ಆದ್ರೆ ಒಂದು ವಿಷಯ ಉಂಟು ಇಲ್ಲಿ, ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕಡಾಖಂಡಿತವಂತದ್ದು ಕೈಯಾದ ಘಟನೆಯನ್ನು ಮರೆಯಲಿಕ್ಕೆ ಆಗುದಿಲ್ಲ. ಅದು ಯಾವ್ದು ಹೇಳಿದ್ರೆ, ಆಂತರಿಕವಾಗಿ ಗಾಯಗಳಾದಾಗ ಅದು ಮರೆಯದಾಗದೇ ಇರುವಂತ ಸಂದರ್ಭ. ಅಲ್ಲ ಬ್ರದರ್, ನಾನು ಹೇಳೋದನ್ನು, ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಮಹಾ ಕಾರ್ಯ ಯಾವುದು, ಅದು ಸ್ಪೆಸಿಫಿಕ್ ಆಗಿ ಈ ವಿಷಯ. ಕ್ಷಮಿಸಲಾರದೆ ಇರುವಂತ ಪರಿಸ್ಥಿತಿ ಇದ್ದಾಗ ದೇವರ ಒಂದು ಕೃಪೆಯು ನಮ್ಮಲ್ಲಿ ಹೇಳುವಂತ ಕ್ಷಮಿಸುವಂತದ್ದು. ಅದು ಒಂದು. ಮತ್ತೆ ಬೇರೆ ವಿಷಯಗಳಲ್ಲಿ ಹೇಗೆ ರಿಕವರ್ ಆಗ್ತೀವಿ ನಾವು, ಇದು ಬಹಳ ಕಷ್ಟ. ಕ್ಷಮೆ ಕೊಡುವಂತದ್ದು. ಜೋಕಿಮ್ ಬ್ರದರ್? ಪ್ರೈಸ್ ದ ಲಾರ್ಡ್. ನನಗೆ
ನನಗೆ ಈ ಯಾತ್ರಿಕದ ವರ್ಷದಲ್ಲಿ ಯಾತ್ರಿಕ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲವಾಯಿತು. ಅದು ರೋಮಿಗೆ ಎಲ್ಲ ಹೌದು. ಮತ್ತೆ ನಾನು ಎನಿಸದೆ ನಾನು ನ್ಯಾಷನಲ್ ಸರ್ವಿಸ್ ಕಮ್ಯುನಿಯನ್ ಮೆಂಬರ್ ಆಗಿ ನನಗೆ ಆರಿಸಿ ಬಂದು ನಾನು ಎನಿಸೇ ಇರ್ಲಿಲ್ಲ. ಮತ್ತೆ ಬೇರೆಯವರಿಗೆ ಒಟ್ಟಿಗೆ ಅನ್ಯೋನ್ಯವಾಗಿ ಬಾಳ್ಲಿಕ್ಕೆ ಮೊದಲಿಗಿಂತ ಜಾಸ್ತಿ ಆಪರ್ಚುನಿಟಿ ದೇವರು ಕೊಟ್ರು. ಎಲ್ಲರ ಒಟ್ಟಿಗೆ ಬೆರೆದು ಜೀವಿಸ್ಲಿಕ್ಕೆ, ಎಲ್ಲರೂ ನನ್ನನ್ನು ಸಹೋದರ ಸಹೋದರಿ ಎಂದು ಬಾಳ್ಲಿಕ್ಕೆ ದೇವರು ಕೃಪೆ ಕೊಟ್ರು. ಸೊ ನಮ್ಮ ಶಕ್ತಿಯಿಂದ ಆದದಲ್ಲ ಎಲ್ಲ, ಇದೆಲ್ಲ ಅದ್ಭುತಗಳು ನಡೀತು. ಮತ್ತು ನಾನು ಇಲ್ಲದಿದ್ರು ಕೂಡ ನನ್ನ ಮಗಳ ಒಟ್ಟಿಗೆ ಇದ್ರು ಕೂಡ ರಿನಿವಲ್ ಕೆಲಸ ಮಾಡ್ಲಿಕ್ಕೆ ಯಾವುದು ಆತಂಕವಾಗ್ಲಿಲ್ಲ. ಅದೆಲ್ಲ ದೇವರು ನಡೆಸಿಕೊಟ್ಟ, ನನ್ನ ಶಕ್ತಿಯಿಂದ ಆದದಲ್ಲ. ಓಕೆ ಓಕೆ ಯಾ ಪ್ರಿಯರೇ, ನಾವು ಈಗ ನಾವು ನೋಡೋದಾದ್ರೆ ದೇವರು ನಮ್ಮ ಜೀವನದಲ್ಲಿ ಮಾಡಿದ ಮಹಾ ಕಾರ್ಯಗಳು ಎಂದು ಪ್ರಶ್ನೆ ಹಾಕಿದಾಗ ಒಂದು ನೀವೇನ್ ಹೇಳ್ತೀರಾ ಬ್ರದರ್? ಬ್ರದರ್ ಹೇಳಿದ್ರೆ ನೀವೇನ್ ಹೇಳ್ತಾ ಇದ್ರಿ ಸಿಸ್ಟರ್? ನಾನು ಹೇಳೋದಾದ್ರೆ ನನ್ನ ಪ್ರಕಾರ ನಾನು ಇದು ರೆಸ್ಪಾನ್ಸ್ ಹೇಳಿ ನಂತರ ಹೇಳ್ತೀನಿ. ಪ್ರಿಯರೇ, ನಾವು ಬ್ರದರ್ ನನ್ನ ಜೀವನದಲ್ಲಿ ನಡೆಯುವಂತದ್ದೊಂದು ಮಿರಾಕಲ್ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲವನ್ನು ಕಳೆದುಕೊಂಡಾಗ, 80,000 ಸ್ಯಾಲ್ರಿ ಇತ್ತು, ಅದೆಲ್ಲ ಇತ್ತು, ಎಲ್ಲರೂ ಖಾಲಿ ಆದಾಗ, ಕೆಲಸ ಹೋದಾಗ, ಮನೆಯಲ್ಲಿದ್ದಾಗ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಾಗ, ನದಿಯ ನೀರನ್ನು ನೋಡ್ತಾ ಇದ್ದಾಗ 2025 ಹಳೇದಲ್ಲ, 2025 ತುಂಬಾ ಮಿರಾಕಲ್ ಅಲ್ಲಿ ಆಗಿದ್ದಂತ ಹೇಳಿದ್ರೆ, ನನ್ನನ್ನು ದೇವರು ಪುನಃ ನನ್ನನ್ನು ಆರಿಸಿಕೊಂಡ್ರು. ಅದು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಎಲ್ಲ ಕಡೆ ದೇವರು ಸಾರುವಂತೆ ಮಾಡಿದ್ರು. ಓಕೆ. ಸೊ ಪ್ರಿಯರೇ, ಆಕ್ಚುಲಿ ನಾವು ಸಾಧಾರಣವಾಗಿ ಹೇಳುವ ಸಾಕ್ಷಿಗಳು, ದೇವರು ಮಾಡಿದ ಅದ್ಭುತಗಳು, ಉಪಕಾರ ಅಂತ ಹೇಳುವಾಗ ಇದೇನೆ. ಕೆಲಸ ಕೊಟ್ರು, ಮನೆ ಕೊಟ್ರು, ಕಾರ್ ಕೊಟ್ರು, ಮತ್ತೆ ರೋಗ ಸೌಖ್ಯಪಡಿಸಿದರು, ಮತ್ತೆ ಏನು ಈಗ ನೀವು ಹೇಳಿದ ಹಾಗೆ ಸುಮಾರು ವಿಷಯಗಳು, ಕೆಲಸ, ಅಡ್ಮಿಷನ್ ಸಿಕ್ತು. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟ ವಿಷಯಗಳು? ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು. ಅರ್ಥ, ಪ್ರಾಪಂಚಿಕ ವಿಷಯಗಳಾಗಿದ್ದೇವೆ ಇದೆಲ್ಲ. ನಿಜ ಹೇಳುವುದಾದ್ರೆ ಸ್ವರ್ಗೀಯ ವಿಷಯಗಳಿಂದ ಹೇಳುವಾಗ, ಸ್ವರ್ಗದಲ್ಲಿ ಏನ್ ನಡೀತಾ ಇದೆ, ದೇವರೊಂದಿಗೆ ದೇವರ ಮುಖ ನೋಡಿ ಜೀವಿಸುವ ಒಂದು ಜೀವನವಾಗಿದೆ ಸ್ವರ್ಗದಲ್ಲಿ ನಡೆಯುವುದು. ಆ ಸ್ವರ್ಗದಲ್ಲಿ ನಡೆಯುವ ವಿಷಯ ಇಲ್ಲಿ ನಡೆಯುತ್ತಾ? ನಾವು ಈ ವಿಷಯವನ್ನು ಕುರಿತು ನಾವು ಬೇಕಾಗಿರುವುದು ಯೇಸುವಿನೊಂದಿಗೆ ಸತ್ತು ಪುನರುತ್ಥಾನರಾದ ನಾವು. ಆದ್ರೆ ನಾವು ಚಿಂತಿಸುವುದೆಲ್ಲ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಾದ್ರೆ, ಪ್ರಾರಂಭದಲ್ಲಿ ಆ ಪಾಯಿಂಟ್ಗೆ ಬಂದಿದ್ರು. ಆಕ್ಚುಲಿ ನಾವು ಎಲ್ರೂ ಯೋಚನೆ ಮಾಡೋದು, ಆ ಅದ್ಭುತ, ಈ ಮಿರಕಲ್. ಪ್ರಿಯರೇ, ಇದು ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಾದ್ರೆ ಅದು ದೊಡ್ಡ ಮಹಾ ವಿಷಯಗಳಲ್ಲ. ಅದು ದೇವರು ಅವರ ಆ ಪ್ಲಾನ್ ಪ್ರಕಾರ ನಮ್ಗೆ ಕೊಡುವುದು. ಆದ್ರೆ ಸ್ವರ್ಗಕ್ಕೆ ಸಂಬಂಧಪಟ್ಟ ವಿಷಯಗಳು ಮಹಾ ಅದ್ಭುತ ಅಂತೇಳಿ ಯೋಚನೆ ಮಾಡಿದವರು ಇಷ್ಟು ಜನ ಇದ್ದಾರೆ. ಪೌಲರು, ಪವಿತ್ರಾತ್ಮ ಅವರ ಮುಖಾಂತರ ಹೇಳ್ತಾ ಇದ್ದಾರೆ, ನೀವು ಅವರೊಂದಿಗೆ ಸತ್ತು ಪುನರುತ್ಥಾನರಾದ್ರೆ ನೀವ್ ಹೇಗಿರ್ಬೇಕು? ಸ್ವರ್ಗದ ವಿಷಯಗಳನ್ನು ಕುರಿತು ಉನ್ನತದ ವಿಷಯಗಳು ನೀವು ಚಿಂತಿಸಬೇಕು. ಈ ಕೆಳಮಟ್ಟದ ವಿಷಯಗಳಲ್ಲ ನಾವು ಚಿಂತಿಸಬೇಕಾಗಿರುವುದು, ಉನ್ನತ ವಿಷಯಗಳನ್ನು ನಾವು ಚಿಂತಿಸಬೇಕು. ಆ ಉನ್ನತ ವಿಷಯಗಳನ್ನು ಮನಸ್ಸಿಗೆನೆ ಬರ್ತಾ ಇಲ್ಲ. ಅಲ್ಲಿ ನಾವು ಸೌಖ್ಯ ಆದ್ರೆ ಅದು ಮಹಾ ಅದ್ಭುತ ಆಯ್ತು, ಮಿರಕಲ್ ಆಯ್ತು. ಪ್ರಿಯರೇ, ಇದು ಈ ಲೋಕದ ವಿಷಯಗಳೇ ಬೇಡವಾ? ಬೇಕು. ನಾನು ಹೇಳೋದು, ಅದು ದೇವರು ಕೊಡ್ತಾರೆ. ದೇವರ ಚಿತ್ತದ ಪ್ರಕಾರ ನಮ್ಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಶಶಿಗೆ ತಲೆನೋವಿತ್ತು, ದೇವರು ಸೌಖ್ಯ ಪಡಿಸಿದ್ದಾರೆ. ಅರ್ಥ, ಇದು ಅವರ ಪ್ಲಾನ್. ಇಲ್ದೇರ ಸಹಿಸು ಮುಂದುವರಿಸೋಣ ಅಷ್ಟೇ, ಬೇರೆ ವಿಧಿ ಇಲ್ಲ. ಓಕೆ. ಆದರೆ ದೇವರೊಂದಿಗೆ ಕಳೆಯಲು ಸಾಧ್ಯವೋ?
ದೇವರು ನನ್ಗೊಂದು ವಚನ ಕೊಟ್ರಾ, ಈ ವಚನದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ವಚನದ ಅರ್ಥ ನನಗೆ ಸಿಕ್ತು. ಅಯ್ಯೋ, ಇದು ನಾವು ನೋಡ್ತೇವಾ? ಇದೆಲ್ಲ ಇದೆಯಾ ಈ ವಚನಕ್ಕೆ? ನನ್ನದು ಯೇಸು ಸ್ವಾಮಿ ಮಾತನಾಡಿದ್ದಾರೆ, ಅವರ ದರ್ಶನ ನಾನು ನೋಡಿದ್ದೇನೆ. ಇಷ್ಟು ಪಾಪಾವಸ್ಥೆಗಳಿಗೆ ಸಾಧ್ಯತೆಗಳಿದ್ರು ಪಾಪ ಮಾಡದೇ ಇರಕ್ಕೆ ನನಗೆ ಸಾಧ್ಯ ಆಯಿತು. ನಾನು ಉನ್ನತದ ವಿಷಯಗಳನ್ನು ನೋಡುವರಾಗಿದ್ದೆವೋ. ನಾವು ಈ ಲೋಕದ ವಿಷಯ, ಉನ್ನತ ವಿಷಯ ಇದೆರಡು ನೋಡುವುದಾದ್ರೆ, ಬೇರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವಾಗ ನಮ್ಗೆ ಶಾಂತಿ ಅಥವಾ ಸಮಾಧಾನ ಉಂಟಾಗುವುದು? ಯಾವ ಟೈಮಲ್ಲಿ? ಎರಡು ರೀತಿಯಲ್ಲಿ ನಮ್ಗೆ ಶಾಂತಿ ಸಮಾಧಾನ ಉಂಟಾಗ್ತದೆ. ಒಂದು, ಅರಿವಿಲ್ಲದೆ ಇರುವಾಗ ಕೆಲವೊಮ್ಮೆ ಸಮಾಧಾನ ಉಂಟಾಗ್ತದೆ. ಒಂದು, ಅರಿವಿರುವಾಗ ಕೆಲವೊಮ್ಮೆ ಸಮಾಧಾನ ಉಂಟಾಗ್ತದೆ. ನಿಮ್ಗೆ ಕ್ಲಿಯರ್ ಆಗಿಲ್ಲ ನನಗೆ ಅನಿಸ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೇಳಿ ಸಿಸ್ಟರ್, ಶಶಿಕಲಾ ಸಿಸ್ಟರ್ ಏನ್ ಹೇಳ್ತಾ ಇದ್ರು? ಇಲ್ಲ, ನೀವು ಅರಿಯುವಾಗ ಸಮಾಧಾನ ಅಂದ್ರೆ ಏನೋ ಒಂದು ಕ್ಲಿಯರ್ ಆಯ್ತು ಸಬ್ಜೆಕ್ಟ್, ಏನೋ ಒಂದ್ ಕಾಡ್ತಾ ಇತ್ತು, ಅವಾಗ ಸಮಾಧಾನ. ಅರಿವಿಲ್ದಿರುವಾಗ ಅರಿವಿಲ್ದಿರು ಹೇಳ್ತೀನಿ. ಈಗ ಒಂದು ವ್ಯಕ್ತಿಯ ಕೊಠಡಿಯಲ್ಲಿ ಒಂದು ಹಾವಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸಾಯಂಕಾಲ 8 ಗಂಟೆ ಆಯ್ತು, 9 ಗಂಟೆ ಆಯ್ತು. ಅವನಿಗೆ ಈ ಹಾವಿನ ವಿಷಯ ಗೊತ್ತೇ ಇಲ್ಲ. ಅವನ್ ನಿದ್ರೆ ಮಾಡ್ತಾನ? ಗೊತ್ತಿಲ್ಲ, ನಿದ್ದೆ ಮಾಡಿರ್ತಾನೆ. ಗಟ್ಟಿ ನಿದ್ದೆ ಮಾಡಿದ್ರು ದಯಾಳ್ ಬ್ರದರ್, ಅವ್ರು ಹೇಳಿದ್ದಾರಲ್ಲ, ಗೊತ್ತೇ ಇಲ್ಲ ಅವರಿಗೆ, ಗಟ್ಟಿ ನಿದ್ರೆ ಮಾಡಿದ್ರು. ಸೊ ಅರಿವಿಲ್ದೆ ಇರುವಾಗ ಶಾಂತವಾಗಿ ನಿದ್ರೆ ಮಾಡಬಹುದು. ಆದ್ರೆ ಹಾವಿದೆ ಅಂತ ಗೊತ್ತಾಗ್ಬಿಟ್ರೆ ಏನಾಗ್ತದೆ? ನಿಮ್ ನಿದ್ರೆ ಹೋಗ್ತದೆ. ನೈಟ್ ಜಾಗರಣೆ. ಮತ್ತೆ ಯಾವಾಗ ನಿದ್ರೆ ಬರುತ್ತೆ? ಈ ಹಾವನ್ನು ಕೊಂದ ಹಾಕಿದೆ, ಹಾವನ್ನು ಇಲ್ಲಿಂದ ತೆಗೆದು ಹಾಕಿದೆ ಎಂಬ ಅರಿವು ಬರುವಾಗ ನಿಮ್ಗೆ ಸಮಾಧಾನ. ಸೊ ಎರಡು ರೀತಿಯಲ್ಲಿ ಸಮಾಧಾನ ನಮ್ಗೆ ಆಗ್ತದೆ. ಒಂದು ಅರಿವಿಲ್ಲದೆ ಇರುವಾಗ ಸಮಾಧಾನ ಆಗ್ತದೆ, ಒಂದು ಅರಿವಿರುವಾಗ ಸಮಾಧಾನ ಆಗ್ತದೆ. ಪ್ರಿಯ, ನಾವೆಲ್ಲ ಈ ಅರಿವಿಲ್ಲದೆ ವಿಷಯಗಳಲ್ಲಿ ಸಮಾಧಾನ ಪಡುವರು. ಅದು ಸೌಖ್ಯ ಆಯಿತು, ಅದು ಬಿಡುಗಡೆ ಆಯಿತು, ಪ್ರಿಯರೇ, ಅದಲ್ಲ. ನಾವು ಉನ್ನತದ ವಿಷಯಗಳನ್ನು ಕುರಿತು ಯೋಚನೆ ಮಾಡಬೇಕಾಗಿರುವ ಆ ವ್ಯಕ್ತಿಗಳು. ಅದು ಎಸ್ಪೆಷಲಿ ಒಂದು ಶಿಷ್ಯನಾಗುವ ವ್ಯಕ್ತಿ ಉನ್ನತದ ವಿಷಯಗಳು. ನೀವು ನೋಡಿ, ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿರೋ ಪ್ರಾರ್ಥನೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಅವರು ಯಾವ ಉನ್ನತದ ವಿಷಯವನ್ನು ಕುರಿತು, ನಿಮ್ಮ ನಾಮ ಪೂಜಿತವಾಗಲಿ, ನಿನ್ನ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ, ಇಷ್ಟು ಉನ್ನತವಾದ ವಿಷಯಗಳನ್ನು ಹೇಳಿದ ನಂತರನೇ ಸ್ವಲ್ಪ ನಮ್ಮ ಅನುದಿನದ ಆಹಾರ, ಸಿಂಪಲ್ ಆಗಿರುವ ಈ ವಿಷಯಗಳು ಏನಕ್ಕೆ ಅಂದ್ರೆ, ನಾವು ಉನ್ನತ ವಿಷಯಗಳ ಬಗ್ಗೆ ಚಿಂತಿಸಬೇಕು. ನಮ್ಮನ್ನು ಕ್ಷಮಿಸಿದವರನ್ನು, ಅದರಲ್ಲೂ ಬೇರೆ ನೀವು ನೋಡಿ, ಅನುದಿನ ಆಹಾರವನ್ನು ಬಿಟ್ರೆ ಬಾಕಿ ಎಲ್ಲ ಮತ್ತೆ ನಮ್ಮನ್ನು ಕ್ಷಮಿಸಿದವರು ನಮ್ಮನ್ನು ಕ್ಷಮಿಸುವ ಹಾಗೆ, ನಮ್ಮ ಪಾಪಗಳು ಕ್ಷಮಿಸುವುದು ಏನಕ್ಕೆ? ಆ ಉನ್ನತದ ವಿಷಯಕ್ಕೆ ರೀಚ್ ಆಗಕ್ಕೆ. ಸೊ ಪ್ರಿಯರೇ, ನಿಜವಾಗಿ ನವೀಕರಣದಲ್ಲಿರುವ ವ್ಯಕ್ತಿ ಆದ್ರೆ, ನಿಜವಾಗಿ ಯೇಸುವಿನೊಂದಿಗೆ ಪುನರುತ್ಥಾನಗೊಂಡ ವ್ಯಕ್ತಿ ಆದ್ರೆ, ನಾವು ಇದುವರೆಗೆ ಈಗ ನಾವು ಚಿಂತಿಸುವ ಆ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ, ಅಯ್ಯೋ ಹಾಗಾಯಿತು ಹೀಗಾಯಿತು, ಪ್ರಿಯರೇ, ಇದೆಲ್ಲ ತೆಗೆದಾಕಿ ಉನ್ನತದ ವಿಷಯಗಳನ್ನು ಕುರಿತು ಚಿಂತಿಸಬೇಕಾದವರು ನಾವು. ಪ್ರೈಸ್ ದಿ ಲಾರ್ಡ್. ಉನ್ನತದ ವಿಷಯಗಳನ್ನು ಕುರಿತು ಚಿಂತಿಸಬೇಕಾದವರು ನಾವು. ಉನ್ನತದ ವಿಷಯ ಅಂತ ಹೇಳುವಾಗ ಪ್ರಿಯರೇ, ಯೇಸುವಿನ ಮೊದಲನೇ ಬರುವಿಕೆ ಆಯಿತು. ಸ್ವರ್ಗೀಯ ವಿಷಯಗಳು, ಉನ್ನತ ವಿಷಯಗಳು ಅಂದ್ರೆ ಯಾವ್ದಿರುತ್ತೆ ಬ್ರದರ್? ಇದೆ, ಸ್ವರ್ಗೀಯ ವಿಷಯಗಳು, ಉನ್ನತ ವಿಷಯಗಳು ಎರಡು ಬೇರೆ ಭಾಷಾಂತರದಲ್ಲಿ ಉನ್ನತದ ವಿಷಯಗಳಂದಿದೆ, ಕೆಲವು ಟ್ರಾನ್ಸ್ಲೇಷನ್ ಸ್ವರ್ಗದ ವಿಷಯ. ನಾವು ನಮ್ ಚಿಂತೆ ಎಲ್ಲ ಈಗ ಈ ಲೋಕದ ಜೀವನವನ್ನು ಕುರಿತಾಗಬಾರದಂತೆ, ನಾವು ಅದಾದ್ಮೇಲೆ ಇರುವ ಒಂದು ಜೀವನ ಇದೆಯಲ್ಲ, ಆ ಜೀವನವನ್ನು ಕುರಿತು, ಅದರ ಒಂದು ಎಕ್ಸಾಂಪಲ್ ಆಗಿ ಈಗಲೇ ಆ ಜೀವನವನ್ನು ಮುಂದುವರಿಸುವುದನ್ನು ಕುರಿತು ನಾವು ಜೀವಿಸಲು ಪ್ರಯತ್ನ ಪಡಬೇಕು. ಓಕೆ, ಸೊ ಈಗ ಏನಾಗುತ್ತೆ ಅಂದ್ರೆ, ಯೇಸುವಿನ ಮೊದಲನೆಯ ಬರುವಿಕೆಯಲ್ಲಿ ಅವರು ಮಾಡಿರುವುದು, ನಮ್ಮನ್ನು ಮಕ್ಕಳಾಗುವ ಹಕ್ಕು ಕೊಟ್ಟರು,
ಇನ್ನೊಂದು ಅವರ ಏನ್ ಹೇಳ್ತೀರಾ ಮಧು ಒಣಗ ಅಂದ್ರೆ ಏನ್ ಹೇಳ್ತೀರಾ ಬ್ರೈಡ್ ಗ್ರೂಮ್ ಅಂತ ಹೇಳ್ತೀವಲ್ಲ, ಆ ಒಂದು ಹಕ್ಕನ್ನು ಕೊಟ್ರು. ಇನ್ನು ಎರಡನೇ ಬರುವಿಕೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ಸ್ವರ್ಗದೆಡೆಗೆ ಕರ್ಕೊಂಡೋಗಿ ಪಿತನ ಜೊತೆಗೆ ಜೀವಿಸುವ, ಪರಿಶುದ್ಧಿಯಲ್ಲಿ ಜೀವಿಸುವ ಆ ಒಂದು ಅವಸ್ಥೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಪಿತನೊಂದಿಗೆ ಸ್ವರ್ಗದಲ್ಲಿ ಪರಿಶುದ್ಧಿಯಲ್ಲಿ ಜೀವಿಸುವುದ ಒಂದು ಎಕ್ಸಾಂಪಲ್ ನಾವು ಇಲ್ಲೇ ಪ್ರಾರಂಭಿಸಬೇಕು ಎಂದು. ಅದೇನೆ ನವೀಕರಿಸಲ್ಪಟ್ಟ ವ್ಯಕ್ತಿ, ಕ್ರಿಸ್ತನೊಂದಿಗೆ ಪುನರುತ್ಥಾನಗೊಂಡ ವ್ಯಕ್ತಿ ಮಾಡಬೇಕಾಗಿರುವುದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ಎಕ್ಸಾಂಪಲ್ ಸ್ವರ್ಗದಲ್ಲಿ ನಾವು ಜೀವಿಸುವುದರ ಒಂದು ಎಕ್ಸಾಂಪಲ್ ಈ ಭೂಮಿಯಲ್ಲಿ ನಾವು ಪ್ರಾರಂಭಿಸಲೇಬೇಕು. ಆ ಒಂದು ಜೆರಾಕ್ಸ್, ಆ ಒಂದು ಫೋಟೋ ಕಾಪಿ ಸ್ವರ್ಗದಲ್ಲಿ ಹೇಗಿರ್ಬೇಕು ಅದರ ಒಂದು ಮೋಡಲ್ ನಾವಿಲ್ಲಿ ಜೀವಿಸಲು ಪ್ರಾರಂಭಿಸಬೇಕು. ಇದು ಉನ್ನತದ ವಿಷಯಗಳಾಗ್ತದೆ. ಸ್ವರ್ಗದಲ್ಲಿ ಹೋಗಿ ಯಾರು ಹಲ್ನೋವು ತಲೆನೋವು ಅಂತ ಹೇಳಲ್ಲ. ಸ್ವರ್ಗದಲ್ಲಿ ಹೋಗಿ ಅಯ್ಯೋ ಅದಿಲ್ಲ ಇದಿಲ್ಲ ಅದು ಕೊಡಿ ಇದು ಕೊಡಿ ಅಂತ ಹೇಳಲ್ಲ. ಅಲ್ಲಿ ಹೋಗ್ಬಿಟ್ರೆ ನಾವು ದೇವರ ಪ್ರಸನ್ನತೆ ನೋಡ್ತಾ ಇರುವವರಾಗ್ತೇವೆ. ಒಂದೆಡೆ ಹೇಳುತ್ತಲ್ಲ, ಬೈಬಲ್ ಹೇಳುತ್ತಲ್ಲ, ಮರಣ ಹೊಂದಿದವರು ಜೀವಂತರಿಗೂ ಕರೆದುಕೊಂಡು ಹೋಗ್ತಾರ ಅಂತ ಹೇಳಿದ ಎರಡನೇ ಬರುವಿಕೆಯಲ್ಲಿ. ಎರಡನೇ ಬರುವಿಕೆಯಲ್ಲಿ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ. ಜೀವಂತರಿಗೂ ಹಾಗೂ ಮರಣ ಹೊಂದಿದವರು ಪುನರುತ್ಥಾನಗೊಳ್ಳುತ್ತಾರೆ. ಆಗ ಜೀವಂತರಾಗಿರುವವರನ್ನು ಸಹ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ ಎಂದು ಸಂತ ಪೌಲ್ ಹೇಳ್ತಾ ಇದ್ರು. ನಾವೀಗ ಯೋಚನೆ ಮಾಡೋದೇನಂದ್ರೆ ಆ ಒಂದು ಯೇಸುವಿನ ನಮ್ಮ ಆ ಸ್ವರ್ಗದ ಜೀವನದ ಒಂದು ಮಿನಿಯೇಚರ್ ಆಗಿ, ಒಂದು ಮಾಡೆಲ್ ಆಗಿ ನಾವು ಭೂಮಿಯಲ್ಲಿ ಜೀವಿಸಬೇಕು. ನಮ್ಮ ಚಿಂತೆ ಎಲ್ಲ ಆ ಟಾರ್ಗೆಟ್ ಇರಬೇಕು. ನಮ್ಮ ಕನಸೆಲ್ಲ ಈ ಟಾರ್ಗೆಟ್ಗೆ ಹೋಗ್ಬೇಕು. ಒಂದು ಶಿಷ್ಯನಾಗುವ ವ್ಯಕ್ತಿ ಮಾಡಬೇಕಾದ ಕಾರ್ಯ ಹೀಗೆ ಆಗಿರುತ್ತದೆ. ಸತ್ತವರಿಗೂ ಅಂತ ಹೇಳಿದ್ರೆ ಇಲ್ಲಿ ಪಾಪದಲ್ಲಿ ಮುಳುಗಿರುವವರು ಸತ್ತವರು ಅಂತ ಹೇಳಿ, ಪಾಪದಲ್ಲಿ. ಬ್ರದರ್, ಈ ಎರಡನೇ ಬರುವಿಕೆಯ ಸಮಯದಲ್ಲಿ ಹೇಗೆಂದ್ರೆ ಈ ಆದಿಯಿಂದಲೇ ಸತ್ತ ಆ ಒಂದು ವಿಶುದ್ಧ ಪರಿಶುದ್ಧ ಜೀವನವನ್ನು ನಡೆಸಿದವರು ಅವರಿಗೆ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಬದುಕಿರುವವರು ಅವರನ್ನು ಸಹ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ. ಓಕೆ, ಸೊ ನಾವು ನಮ್ಮ ಟಾಪಿಕ್ ಆ ಸೈಡಿಗೆ ಅಲ್ಲ, ನಮ್ಮ ಟಾಪಿಕ್ ಈ ಒಂದು ಸ್ವರ್ಗದ ಜೀವನವನ್ನು ಕುರಿತಿರುವ ಒಂದು ಟಾಪಿಕ್ ಆಗುತ್ತದೆ. ಓಕೆ, ಈಗ ಎಷ್ಟೋ ಕಡೆ ನಾವು ನೋಡ್ತೀವಿ ಗೊತ್ತಾ, ಕೆಲವರು ಒಂದ್ ಕಡೆ ಒಬ್ರು, ನಾನೊಂದು ಪ್ರೋಗ್ರಾಮಿಗೆ ಹೋದೆ. ಒಂದು ಪ್ರೋಗ್ರಾಮಿಗೆ ಹೋದಾಗ ಪ್ರೈಸ್ ಅಂಡ್ ವರ್ಷಿಪ್ ಒಬ್ರು ಲೀಡ್ ಮಾಡ್ತಾ ಇದ್ದಾರೆ. ತುಂಬಾ ಅಭಿಷೇಕದೊಂದಿಗೆ ಲೀಡ್ ಮಾಡ್ತಾ ಇದ್ದಾರೆ. ಎಲ್ರೂ ಅಳ್ತಾ ಇದ್ರು, ಇವರು ಅಳ್ತಾ ಇದ್ರು. ಭಯಂಕರ. ಸೊ ಅರ್ಧ ಗಂಟೆ ಪ್ರೈಸ್ ಅಂಡ್ ವರ್ಷಿಪ್ ಆಯ್ತು. ತುಂಬಾ ಒಂದು ಅಭಿಷೇಕ ಅಂತ ರೀತಿಯಲ್ಲಿ ಎಲ್ರು ಹೇಳ್ತಾ ಇದ್ರು. ಓಕೆ, ಅದಾದ್ಮೇಲೆ ವಚನ ಎಲ್ಲ ಕೊಟ್ಟು ಕೊನೆಯಲ್ಲಿ, ಆ ದಿನದ ಕೊನೆಯಲ್ಲಿ ಅವ್ರು ಹೇಳ್ತಾ ಇದ್ರು, ನನ್ ಗಂಡ ಸರಿ ಇಲ್ಲ, ನಾನು ಅವ್ರನ್ನ ಡೈವೋರ್ಸ್ ಮಾಡ್ಬೇಕು, ನನಗಾಗಿ ಪ್ರಾರ್ಥಿಸಿ ಬ್ರದರ್ ಅಂತ ಹೇಳಿ. ಪ್ರಿಯರೇ, ಈ ಒಂದು ವಿಷಯ ನಿಜವಾಗಿ ಯೋಚನೆ ಮಾಡಿ. ಈ ವ್ಯಕ್ತಿ ಭಯಂಕರ ಅಭಿಷೇಕದ ಪ್ರೈಸ್ ಅಂಡ್ ವರ್ಷಿಪ್ ಅದು ಇದೆಲ್ಲ ಲೀಡ್ ಮಾಡುವಾಗಲು ಇವರಲ್ಲಿ ಅವರ ಹಸ್ಬೆಂಡ್ ಅನ್ನು ಆಕ್ಸೆಪ್ಟ್ ಮಾಡಕ್ಕೆ ಒಂದು ಅವಸ್ಥೆ ಇಲ್ಲದೆ ಇದ್ರೆ, ಇದು ಎಲ್ಲಿ ಸ್ವರ್ಗದ ವಿಷಯ ಯೋಚನೆ ಮಾಡ್ತಾ ಇದೆಯಾ? ಸಿಸ್ಟರ್ ಶಶಿಕಲಾ ಸಿಸ್ಟರ್ ಏನೋ ಹೇಳ್ತಾ ಇದ್ರಲ್ಲ, ಹೇಳಿ. ಇಲ್ಲ, ಅದೇನೆ ಹೇಳೋದು. ಒಂಥರ ಅವ್ರ ಮನ್ಸೇ ಬೇರೆ, ಅವ್ರದ್ದು ಈ ವಿಚಾರನೇ ಬೇರೆ ಅಂತ. ತಮಗೊಂದ್ ಜೀವನ, ಬೇರೆಯವ್ರಿಗೊಂದ್ ಜೀವನ ಟೈಪ್. ಸೊ ಅದೇನೆ ಪ್ರಿಯರೇ, ಇಂಥ ಅವಸ್ಥೆಯಲ್ಲಿ ಆಕ್ಚುಲಿ ತಮ್ಗೆ ಅದು ಪೆಟ್ಟೆ ಆಗ್ತದೆ. ಏಕೆಂದ್ರೆ ನಮ್ಮ ಮನಸ್ಸೆಲ್ಲ ಈ ಒಂದು ಸ್ವರ್ಗದ ವಿಷಯಗಳೇನೂ ಇಲ್ಲ. ಸ್ವರ್ಗದ ವಿಷಯಗಳೇನೂ ಇಲ್ಲದೆ ಸ್ವರ್ಗವು ಭೂಮಿಗೆ ತರುವ ಈ ಸ್ತುತಿಯಾರಾಧನೆ ಮಾಡುವಾಗ ನೀವು ಯೋಚನೆ ಮಾಡಿ. ಸೊ ಅದು ಎಷ್ಟೇ ಅಳುತ್ತಾ ಬಂದ್ರು, ಆದ್ರೆ ಅದು ಆ ಟೈಮಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತದೆ. ಅದಾದ್ಮೇಲೆ ಅದರ ಎಫೆಕ್ಟೇ ಹೋಗ್ತದೆ.
ಬ್ರದರ್, ಅವರು ಅಳುತ್ತಿದ್ರು, ಅವನ ಗಂಡನ ಬಗ್ಗೆ ಎಣಿಸಿ ಅಳ್ತಿದ್ರು, ದೇವರ ಪ್ರೀತಿಯಿಂದ ಅಳ್ತಿರ್ಲಿಲ್ಲ. ಸೊ ಅಂದ್ರೆ ಆಲಿಸುವವರಿಗೂ ಆ ದೇವರ ಪ್ರೀತಿ ಅನುಭವ ಆಗಲ್ಲ. ಏನೋ ಜುಮ್ ಅಂತ ಅನಿಸ್ತದೆ, ಹಾಡು, ಮ್ಯೂಸಿಕ್, ಅದು ಇದು ಅಂತ ಹೇಳಿ. ಆದರೆ ಬೇರೆ ಈ ಒಂದು ಡ್ರಾಮಾ, ಈ ಒಂದು ಅವಸ್ಥೆ ಎಷ್ಟೋ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಡಿಸೈಪಲಿನ ಲಕ್ಷಣವೇ ಅಲ್ಲ. ನಾವು ಸ್ವರ್ಗದ ವಿಷಯಗಳನ್ನು ಕುರಿತು ಸ್ವರ್ಗದ ವಿಷಯಗಳನ್ನು ಕುರಿತು ಹೆಚ್ಚಾಗಿ ಯೋಚನೆ ಮಾಡಬೇಕು. ಪ್ರೀಸ್ ಲಾರ್ಡ್. ಈಗ ಇದು ನಾನು ಧ್ಯಾನಿಸುವಾಗ ನನ್ಗೆ ಒಂಥರ ತುಂಬಾ ಆಶ್ಚರ್ಯವಾಯಿತು. ಏನೆಂದ್ರೆ ಅಬ್ರಾಹಮನು ಹೀಬ್ರಿಯರಿಗೆ ಬರೆದ ಪತ್ರದಲ್ಲಿ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಹ್ಮ್ ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯವಾಗಿ ಹೊತ್ತಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ನೋಡಿ, ಅಬ್ರಾಹಮನನ್ನು ದೇವರು ಕರೆದಾಗ, ಇದೆಲ್ಲ ನಾವು ಸುಮಾರು ಸತಿ ಟಾಪಿಕ್ ಚರ್ಚೆ ಮಾಡಿರೋ ವಿಷಯ. ಅಬ್ರಾಹಮನನ್ನು ನಾವು ಕರೆದಾಗ, ಪ್ರಿಯರೇ, ಅಬ್ರಾಹಮನು ಎಲ್ಲಿಗೆ ಹೋಗ್ತಾ ಇದೆ ಎಂದು ಗೊತ್ತಿರಲಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲದೆ ಇದ್ರು ದೇವರು ತೋರಿಸೋ ನಾಡಿಗೆ ಹೋಗ್ತಾನೇ ಇದ್ದಾರೆ. ಆದ್ರೆ ಆಕ್ಚುಲಿ ನಾವು ನೋಡೋದಾದ್ರೆ ಅವರು ಹಾನಾನೂರಲ್ಲಿ ಸೆಟ್ಲ್ ಆಗಿಲ್ಲ. ಆ ವಾಗ್ದತ್ತ ನಾಡಿಗೆ ಅವರು ರೀಚ್ ಆಗಿಲ್ಲ. ಹಾರಾನಿಗೆ ಹೋದ್ರು, ಅಲ್ಲಿ ಇಲ್ಲಿ ಅಂತೇಳಿ ಅವರು ಆ ಕರೆದ ನಾಡಲ್ಲಿ ಪಕ್ಕಾ ರೀಚ್ ಆಗಿಲ್ಲ. ಈಗ ನೀವು ಯೋಚನೆ ಮಾಡಿ ಅಬ್ರಾಹಮನ ಅವಸ್ಥೆ. ಅಬ್ರಾಹಮನು ಮುಂದುವರಿಸೋದು ಕಾಣಬಹುದು. ನಾವು ಇದುವರೆಗೆ ನನ್ಗೊಂದು ಆಶ್ಚರ್ಯ ಆಯಿತು. ನಾವು ಇದುವರೆಗೆ ಯೋಚನೆ ಮಾಡೋದು, ಅಬ್ರಾಹಂ ಕರೆದ್ರು, ಅಬ್ರಾಹಂ ಏನ್ ಮಾಡಿದ್ರು? ಅಬ್ರಾಹಂ, ಸಾರಾ ಮತ್ತು ಲೋಟನ ಜೊತೆಗೆ ಇವರು 3 ಜನನೇ ಹೋಗಿದ್ದಾರೆ. ಪ್ರಿಯರೇ, ಇವ್ರು 3 ಜನನ ಹೋಗಿರೋದು? ಏನ್ ಹೇಳ್ತೀರಾ? ಅವ್ರ ಯಾರಾದ್ರೂ ಜೊತೆ ಕೆಲ್ಸಗಾರರು ಇದ್ರಲ್ಲ ಬ್ರದರ್, ಕೆಲಸಗಾರರು ಇದ್ರು. ದೇವ್ರು ಹೋಗ್ಬೇಕಲ್ಲ ಅವ್ರ ಜೊತೆ. ಓಕೆ. ಹ್ಮ್ ಆಕ್ಚುಲಿ ಅಬ್ರಾಹಂ ಬಗ್ಗೆ ನಾವು ಯೋಚನೆ ಮಾಡುವಾಗ ಆದಿಕಾಂಡ 14ನೇ ಅಧ್ಯಾಯ ತಗೊಂಡ್ರೆ 14:1-2 ವಚನ ಓದಿ ನೋಡಿ. ಆ ದಿನಗಳಲ್ಲಿ ಬಾಬಿಲೋನಿನ ಅರಸ ಅಮ್ರಾಫೆಲನು, ಎಲ್ಲಾ ಸಾರಿನ ಅರಸ ಅರಿಯೋಕನು, ಎಲಾಮಿನ ಅರಸ ಕೆದ್ರೋಲ ಗೋಮರನು ಮತ್ತು ಗೋಯಿಮದ ಅರಸ ತಿದ್ಗಾಲನು, ಈ 4 ಈಗ ಲವಣ ಸಮುದ್ರ ಎನಿಸಿಕೊಳ್ಳುವ ಸಿದ್ದೀಮ್ ತಗ್ಗು ಪ್ರದೇಶದಲ್ಲಿ ಒಂದುಗೂಡಿದ ಸೊದೋಮಿನ ಅರಸ ಬೆರಗ, ಗೋಮೋರದ ಅರಸ ರಿಷಗ, ಹದಾದ್ಮಹದ ಅರಸ ಶಿನಾಬ, ಜೆಬೋಯಿಮನ ಅರಸ ಶೆಬೆಮರ, ಬೆಳಗಿನ ಅರಸ ಈ 5ರೊಡನೆ ಯುದ್ಧ ಮಾಡಿದರು. ನೋಡಿ, ಅಬ್ರಾಹಂ 12ನೇ ಅಧ್ಯಾಯದಲ್ಲೇ ಹೊರಟು ಬರುವುದು. 14ನೇ ಅಧ್ಯಾಯದಲ್ಲಿ ಈ 5ರೊಡನೆ ಯುದ್ಧ ಮಾಡಿದರು ಅಂತ ಹೇಳುವಾಗ ದೇಹ ಏನ್ ಅನಿಸ್ತಾ ಇದೆ ನಿಮ್ಗೆ? ಒಂದು ಟೀಮೇ ಇದೆ ಅವನ ಹತ್ರ ಆಕ್ಚುಲಿ. ಅಲ್ವಾ? ನಾನು ಆಕ್ಚುಲಿ ನಿನ್ನೆ ಇದನ್ನು ಓದುವಾಗ ನನ್ಗೆ ಅನಿಸ್ತು, ಅವನೊಬ್ಬನೇ ಅಲ್ಲ ಹೋಗಿರೋದು. ಮಾತ್ರ ಅಲ್ಲ, ಈ ಯುದ್ಧ ಮಾಡಕ್ಕೆ ಅವನೊಂದು ಮಿನಿ ಅರಸನೇ ಆಗಿದ್ದ. ಇಲ್ದೇರಿ ಅಷ್ಟು ಸೈನಿಕರು ಇರ್ತಾ ಇರ್ಲಿಲ್ಲ. ನೀವು ಯೋಚನೆ ಮಾಡಿ ಅವನ ರೇಂಜ್ ಹೇಗಿತ್ತಂತ ಹೇಳಿ. ಮಾತ್ರವಲ್ಲ, ನನ್ಗೆ ಇನ್ನೂ ಆಶ್ಚರ್ಯ ಆಗಿರೋದು 14ನೇ ವಚನ ಓದಿ. ಅದಿರತ್ತು ಆದಿಕಾಂಡ 14 ಓದಿ. ಅಬ್ರಾಹಮನು ತನ್ನ ತಮ್ಮನ ಮಗ ಸೆರೆಗೆ ಸಿಕ್ಕಿರುವುದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಸುಶಿಕ್ತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟನು. ನೀವು ಯೋಚನೆ ಮಾಡಿ, ಈ 318 ಜನ ಯಾರು? ಇವ್ರೆ ಸೈನಿಕರೇ ಹೆಚ್ಚು. ಅವನ ಮನೆಯಲ್ಲೇ ಹುಟ್ಟಿ ಬೆಳೆದ ಸೈನಿಕರು. ನೀವು ಯೋಚನೆ ಮಾಡಿ. ಈಗ ಸ್ವಂತ ಮನೆಯಲ್ಲೇ ಹುಟ್ಟಿ ಬೆಳೆದ ಸೈನಿಕರು ಅಂತ ಹೇಳುವಾಗ ನೀವು ಯೋಚನೆ ಮಾಡಿ. ಅವರು ಅಂದ್ರೆ ಅವರ ಮನೆಯ ಸಿಚುವೇಶನ್ ಹೇಗಿರುತ್ತದೆ.
ಅಲ್ಲಿ ಹುಟ್ಟಿ ಬೆಳೆದ ಸೈನಿಕರಿಂದ ಹೇಳುವಾಗ ಅಲ್ಲಿ ಅವರು ಸೆಲೆಕ್ಟ್ ಮಾಡಿದ ಸೈನಿಕರು ಮುಂಚೆ ಇದ್ರು, ಅವರ ಮಕ್ಕಳು ಹುಟ್ಟಿ ಬೆಳೆದ ಸೈನಿಕರು. ಅಂದ್ರೆ ಈ ಅಬ್ರಾಹಮನಿಗೆ ದೊಡ್ಡ ಸೈನ್ಯವೇ ಇತ್ತು ಎಂದು ನಾವು ಅರ್ಥ ಮಾಡಬೇಕು. ನಾನು ಹೇಳೋದು ಅರ್ಥ ಆಯ್ತಾ? ಇಷ್ಟು ಸೈನ್ಯಗಳಿರುವ ಈ ಅರಸನಾಗಿದ್ದಾನೆ. ದೇವರು ಕರೆದರು, ಬಾ ಎಂದು ಹೇಳಿದಾಗ ಅಬ್ರಾಹಂ ಹೋಗ್ತಾ ಇದ್ದಾರೆ. ಮಾತ್ರವಲ್ಲ, ಹೀಬ್ರಿಯರ ಪತ್ರಕ್ಕೆ ಬರುವಾಗ ಹೀಬ್ರಿಯರು 9ನೇ ಅಧ್ಯಾಯ 11ನೇ ಅಧ್ಯಾಯ 9ನೇ ವಚನ ಓದಿ. ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಆತನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು. ಡೇರೆಗಳಲ್ಲಿ ಇದ್ದುಕೊಂಡು ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು. ನೋಡಿ, ಯೋಚನೆ ಅದೇ ಮಾಡಿ ವಾಗ್ದಾನಕ್ಕೆ ಸಾಕು. ಇಲ್ಲಿ ನೋಡಿ, ಅಬ್ರಾಹಮನು ಈವನ್ ಕಾನಾನೂರಿಗೆ ಬಂದು ಅಲ್ಲಿ ಸೆಟ್ಲ್ ಆಗಿಲ್ಲ, ಬಂದ್ರು ಅಷ್ಟೇ. ಅಲ್ಲಿಂದ ಮತ್ತೆ ಹಾರಾನಿಗೆ ಹೋದ್ರು. ಈ ಕಾನಾನೂರಿಗೆ ಬಂದಾಗಲೂ ಪ್ರಿಯರೇ, ಅವನು ಎಲ್ಲಿ ವಾಸಿಸಿದ್ದಾನೆ ನೋಡಿ, ಅರ್ಥ ಮಾಡಿ. 318 ಸೈನಿಕರು ಅವರ ಮನೆಯಲ್ಲಿ ಹುಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಸೈನಿಕರು ಇಷ್ಟ ಇದ್ದಿರ್ತಾರೆ? ಇಷ್ಟೊಂದು ಸೈನಿಕರಿರುವ ಈ ಅಬ್ರಾಹಮನು ಎಲ್ಲಿ ವಾಸಿಸಿದ್ದಾನೆ? ಎಲ್ಲಿ ವಾಸಿಸಿದ್ದಾನೆ? ಡೇರೆಗಳಲ್ಲಿ, ಗುಡಾರಗಳಲ್ಲಿ ವಾಸಿಸಿದ್ದಾನೆ. ದೇವರು ನಮಗೆ ಕೊಟ್ಟಿದ್ದಾರೆ ಈ ಜಾಗ, ಇಲ್ಲಿ ಒಂದು ಸೆಟಲ್ ಮಾಡೋಣ, ಇಲ್ಲಿ ದೊಡ್ಡ ಒಂದು ಮನೆ ಕಟ್ಟೋಣ. ಈ ಒಂದು ಪ್ಲಾನ್ ಅಬ್ರಾಹಮಿಗೆ ಇರಲಿಲ್ಲ. ಗುಡಾರಗಳಲ್ಲಿ ವಾಸಿಸುವರು ಯಾರು? ಗುಡಾರಗಳಲ್ಲಿ ವಾಸಿಸುವರು ಯಾರು? ಅದೇ ಬಡವರು ಅಥವಾ ಅಕ್ಕಿ ಪಿಕ್ಕಿಗಳು ಅಂತವೆ ನಮ್ ಕಡೆ. ಅದೇ ಅಂದ್ರೆ ಒಂದ್ ಕಡೆ ಪರ್ಮನೆಂಟ್ ಆಗಿ ಇಲ್ಲದೆ ಇರುವವರು, ಒಂದ್ ಕಡೆ ಪರ್ಮನೆನ್ಸಿ ಇಲ್ಲದೆ ಇರುವವರು, ಇವತ್ತು ಇಲ್ಲಿ, ನಾಳೆ ಅಲ್ಲಿ, ನಾಳಿದ್ದು ಇನ್ನೊಂದ್ ಕಡೆ, ಈ ತರ ಹೋಗುವವರೇ ಗುಡಾರಗಳಲ್ಲಿ ವಾಸಿಸುವರು, ಡೇರೆಗಳಲ್ಲಿ ವಾಸಿಸುವರು. ಅಬ್ರಾಹಮನು ಕಾನಾನೂರು ತಲುಪಿದ್ರು, ಅಬ್ರಾಹಂ ಅಲ್ಲಿ ಸೆಟ್ಲ್ ಆಗಿಲ್ಲ. ಕಾರಣ ಏನಂದ್ ಗೊತ್ತಾ? ಮುಂದುವರಿಸಿ ಓದಿ. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯಸ್ಥರಾದ ಇಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ನೋಡಿ, ಏಕೆಂದರೆ ಅಬ್ರಾಹಂ ಮಾತ್ರ ಅಲ್ಲ, ಇಸಾಕನು ಅಷ್ಟೇ ಸ್ವಂತವಾಗಿ ಈ ಲೋಕದ ಒಂದು ರೀತಿಯಲ್ಲಿ ಸೆಟ್ಲ್ ಆಗಿಲ್ಲ. ಯಾಕೋಬನು ಸಹ ಸೆಟ್ಲ್ ಆಗಿಲ್ಲ. ಈ 3 ಜನನು ವಾಗ್ದತ್ತ ನಾಡು ಸ್ವಂತವಾಗಿಸಲಿಲ್ಲ. ಅವರು ಡೇರೆಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅವ್ರು ಇನ್ನೊಂದು ವಾಗ್ದತ್ತ ನಾಡನ್ನು ನೋಡುತ್ತಾ ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದುವರಿಸುವಾಗ ಏಕೆಂದರೆ ಶಾಶ್ವತವಾದ ಆಸ್ತಿವಾರವುಳ್ಳ, ಅಂದರೆ ದೇವರೇ ನಿಯೋಜಿಸಿ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡುತ್ತಿದ್ದನು. ಅಬ್ರಾಹಂ ನೋಡುವುದಲ್ಲ, ಎಲ್ಲಿಗೆ? ಶಾಶ್ವತವಾದ ಅಸ್ತಿವಾರವುಳ್ಳ ದೇವರು ನಿರ್ಮಿಸಿರುವ ಆ ನಗರವನ್ನು ಅಬ್ರಾಹಂ ಎದುರು ನೋಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಬ್ರಾಹಮನ ಒಂದ್ ಕಡೆಯಿಂದ ಕರ್ಕೊಂಡ್ ಬಂದು ಕಾನಾನೂರ್ವರೆಗೆ ಕರ್ಕೊಂಡ್ ಬಂದ್ರು. ಆದ್ರೆ ಕಾನಾನೂರ್ ಅವನ್ ಸ್ವಂತವಾಗಿಸಿಲ್ಲ. ಅವನ್ ಅಲ್ಲಿಂದ ಎಲ್ಲಿಗೆ ನೋಡ್ತಾ ಇದ್ದಾನೆ? ಉನ್ನತವಾದ ವಿಷಯಗಳೆಡೆಗೆ ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದು ಯಾವಾಗ? ಸುಮಾರು 5,000 ವರ್ಷಗಳ ಹಿಂದೆ, ಯೇಸುಸ್ವಾಮಿ ಬರುವುದಕ್ಕಿಂತಲೂ ಅನೇಕ ವರ್ಷಗಳ ಹಿಂದೆ ನಮ್ಗಿರುವ ಒಂದು ಎಕ್ಸ್ಪೀರಿಯನ್ಸು ಇಲ್ಲದೆ ಇರುವ ಅವಸ್ಥೆಯಲ್ಲಿ ಪ್ರಿಯರೇ, ಕಾನಾನೂರಿಗೆ ಕರ್ಕೊಂಡು ದೇವರು ಹೋದ್ರು. ಇವನಲ್ಲಿ ಡೇರಿಗಳಲ್ಲಿ ವಾಸಿಸಿ ಪರ್ಮನೆಂಟ್ ಆಗಿ ಅಸ್ತಿವಾರವುಳ್ಳ ಸ್ವರ್ಗದ ಆ ಒಂದು ಬಿಲ್ಡಿಂಗ್, ಆ ಒಂದು ನಗರವನ್ನು ಎದುರು ನೋಡುತ್ತಾ ಇಲ್ಲಿ ಡೇರಿಗಳಲ್ಲಿ ವಾಸಿಸುತ್ತಾ ಇದ್ದಾರೆ. ಬೇರೆ ಉನ್ನತವಾದ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ಬೇಕಂತ ಹೇಳೋದು ಇದೇನೆ. ಇಲ್ಲಿ ಅಬ್ರಾಹಂ ಬೇಕಾದ್ರೆ ಒಂದು ತಿಂಗಳಲ್ಲೇ ಅಬ್ರಾಹಮನಿಗೆ ಬೇಕಾದ್ರೆ ಒಂದು ಮನೆ ಕಟ್ಟಬಹುದು. ಯಾಕಂದ್ರೆ ಅಷ್ಟು ಸೈನಿಕರು ಇದಾರೆ, ಕೆಲಸ ಮಾಡಕ್ಕೆ ಜನ ಇದ್ದಾರೆ. ಅದೇನ್ ಕಷ್ಟ ಇಲ್ಲ ಅವರಿಗೆ ಮನೆ ಕಟ್ಟೋದಕ್ಕೆ. ಒಂದು ಅರಮನೆ ಕಟ್ಟಬಹುದಿತ್ತು. 14:15 ಅದೇ ಇದೆ ಬ್ರದರ್. ಮುಂದುವರಿಸಿ ಓದಿ. 14. ಇದಲ್ಲದೆ ಪ್ರಾಯ ಮೀರಿದ ಸಾರಳು ಕೂಡ ವಿಶ್ವಾಸದ ಮೂಲಕವಾಗಿಯೇ ಗರ್ಭವತಿ ಆಗುವ ಶಕ್ತಿಯನ್ನು ಪಡೆದಳು. ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥರು ಎಂಬ ಭರವಸೆ ಆಕೆಗಿತ್ತು. ಹೀಗೆ ಮೃತ ಪ್ರಾಯನಾಗಿದ್ದ ಒಬ್ಬ ವ್ಯಕ್ತಿ ಆಕಾಶದ ನಕ್ಷತ್ರಗಳಂತೆಯೂ ಕಡಲ ತೀರದ ಮರಳಿನಂತೆಯೂ
ಅಸಂಖ್ಯಾತವಾದ ಸಂತತಿಗೆ ತಂದೆಯಾದನು. ಇವರೆಲ್ಲರೂ ವಿಶ್ವಾಸವುಳ್ಳರಾಗಿಯೇ ಮೃತರಾದರು. ದೇವರು ವಾಗ್ದಾನ ಮಾಡಿದವುಗಳನ್ನು ಪಡೆಯದಿದ್ದರೂ ಅವುಗಳನ್ನು ದೂರದಿಂದಲೇ ನೋಡಿ ಸ್ವಾಗತಿಸಿ ಸಂತೋಷಪಟ್ಟರು. ತಾವು ದೇವರು ವಾಗ್ದಾನ ಜಗತ್ತಿನಲ್ಲಿ ಮಾಡಿರುವುದು ಪ್ರಿಯರೇ, ದೇವರು ವಾಗ್ದಾನ ಮಾಡಿರೋದು ಅಸ್ಥಿವಾರವುಳ್ಳ, ಪರ್ಮನೆಂಟ್ ಆಗಿ ಅಸ್ಥಿವಾರವುಳ್ಳ ಆ ಸ್ಥಳ ಆಗಿದೆ. ಅವರು ದೂರದಿಂದ ಅದು ನೋಡುತ್ತಾ ಇದ್ದಾರೆ, ಅಲ್ಲೇ ಖುಷಿ ಪಟ್ರು. ಇಲ್ಲಿ ಲೋಕದ ಕಾನಾನೂರು ಅವನಿಗೆ ಅಷ್ಟಿದಿಲ್ಲ. ಹಾಲು ಜೇನು ಹರಿಯುವ ಆ ಕಾನಾನೂರಿನ ಬಗ್ಗೆ ಆ ಕಡೆ ಕಣ್ಣೇ ಓಡಿಸಿಲ್ಲ ಅವನು ಕಣ್ಣು ನೋಡುವುದೆಲ್ಲ ದೇವರ ಅಸ್ಥಿವಾರವಿಟ್ಟ ಆ ಒಂದು ನಗರದೆಡೆಗೆ, ಉನ್ನತದೆಡೆಗೆ ನೋಡುತ್ತಾ ಇದ್ದಾರೆ. ಅಯ್ಯೋ ಇಲ್ಲಿ ಸ್ವಲ್ಪ ಗಾಯ ಆಗಿದೆ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಉನ್ನತದೆಡೆಗೆ 24/7 ನೋಡ್ತಾನೇ ಇದ್ದಾರೆ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ಶಿಷ್ಯನಾಗುವ ವ್ಯಕ್ತಿ ಉನ್ನತದೆಡೆಗೆ ನೋಡುವ ವ್ಯಕ್ತಿ ಆಗಬೇಕು ಎಲ್ಲಾ ವಿಷಯಗಳಲ್ಲೂ. ನೋಡಿ, ಅಬ್ರಹಾಂ ಕಾನಾನೂರಿಗೆ ಹೋದ್ರು, ಅಲ್ಲಿ ಸೆಟ್ಲ್ ಆಗಿಲ್ಲ. ಅವನಲ್ಲೂ ಪರದೇಶಿಯಂದೇ ಜೀವಿಸಿದರು, ಅನ್ಯ ದೇಶೀಯನಂದೇ ಜೀವಿಸಿದರು. ಈಸಾಕನಲ್ಲಿ ಇದ್ರು ಸೆಟ್ಲ್ ಆಗಿಲ್ಲ, ಅನ್ಯ ದೇಶೀಯನಂದೇ ಅಲ್ಲಿದ್ದ. ಯಾಕೋಬನು ಅಷ್ಟೇನೆ. ಸೊ ಪ್ರಿಯರ್, ನಾವು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತೆಲ್ಲ ನಾವು ಹೇಳುವಾಗ ಪ್ರಿಯರೇ, ನಾವು ಅರ್ಥ ಮಾಡ್ಬೇಕು, ಅವರು ಈ ಲೋಕದಲ್ಲಿ ಸೆಟ್ಲ್ ಆಗಕ್ಕೆ ಬದುಕಿದವರಲ್ಲ. ಓಕೆ, ಈಗ ನಾವು ಅದಕ್ಕೇನೆ ದೇವರು ಹೇಳ್ತಾ ಇರೋದು, ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯ 44ನೇ ವಾಕ್ಯ. ಕಳ್ಳನು ಬರುವ ಗಳಿಗೆ ಮನೆಯ ಯಜಮಾನಿಗೆ 44 ಅಲ್ವಾ? ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನೀವು ಸಹ ನರಪುತ್ರನು ಸಿದ್ಧರಾಗಿರಿ. ವಚನ ಹೇಳ್ತಾ ಇದೆ, ನೀವು ಸಿದ್ಧರಾಗಿರಿ. ಏನಕ್ಕೆ? ಉನ್ನತದ ಆ ದರ್ಶನವನ್ನು ಕಂಡು ಸಿದ್ಧರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸಿದ್ಧರಾಗಿರಿ ಅಂತ ಹೇಳುವಾಗ ಪ್ರಿಯರೇ, ವೈಯಕ್ತಿಕವಾಗಿ ನಾವು ಸಿದ್ಧರಾಗಬೇಕು. ಎಲ್ಲರನ್ನ ಸಿದ್ಧಪಡಿಸಿ ನಾನ್ ಸಿದ್ಧರಾಗದೇ ಇದ್ರೆ ಸರಿ ಇಲ್ಲ. ಕುಟುಂಬವಾಗಿ ನಾವು ಸಿದ್ಧರಾಗಬೇಕು. ಆದಷ್ಟು ನಾವು ಸಭೆಯೊಂದಿಗೆ ಕುಟ್ಟವಾಗಿ ನಾವು ಸಿದ್ಧರಾಗಬೇಕು. ನಮ್ಮೆಲ್ಲರ ಚಿಂತಗಳು ಪ್ರಿಯರೇ ಆ ಪರ್ಮನೆಂಟ್ ಆಗಿ ಅಸ್ಥಿವಾರ ಇರುವ ಸ್ವರ್ಗದ ಬಗ್ಗೆ ಇರಬೇಕು, ಸ್ವರ್ಗದ ಬಗ್ಗೆ ಇರಬೇಕು. ಈ ರೀತಿ ಅಬ್ರಹಾಂ ಸಿದ್ಧರಾಗಿದ್ದರು, ಈಸಾಕನು ಸಿದ್ಧನಾಗಿದ್ದರು, ಯಾಕೋಬನು ಸಿದ್ಧನಾಗಿದ್ದರು. ಅವ್ರ ಚಿಂತೆ ಎಲ್ಲ ಅಲ್ಲೇನೆ. ಬೇರೆ ನಮ್ ಚಿಂತೆ ಹೀಗೆ ಇದೀವೋ? ಆದುದರಿಂದ ಹೀಬ್ರಿಯರು 11:16 ಹೇಳುತ್ತಾ ಇದೆ, ಹೀಬ್ರಿಯರು 11:16 ಹೇಳುತ್ತಾ ಇದೆ, ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ಆದ್ದರಿಂದಲೇ ದೇವರು ಅವರ ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ. ಅದಕ್ಕೆ ಬದಲು ನೋಡಿ ಅವರಿಗಾಗಿ ಒಂದು ನಗರವನ್ನು ಸಜ್ಜುಗೊಳಿಸಿದ್ದಾರೆ. ನೋಡಿ, ದೇವರು ಇವರು ಈ ಒಂದು ಸ್ವರ್ಗವನ್ನೇ ಎದುರು ನೋಡಿದ್ದರಿಂದ, ಟ್ರಾನ್ಸ್ಲೇಷನ್ ಅಷ್ಟು ಕ್ಲಾರಿಟಿ ಇಲ್ಲ ಅಲ್ಲಿ. ಈಗ ಹೇಳ್ತಾ ಇದ್ದಾರೆ, ನಾನು ಇವರ ದೇವರು ಎಂದು ಅಕ್ಸೆಪ್ಟ್ ಮಾಡಕ್ಕೆ ದೇವರಿಗೆ ಯಾವ ಒಂದು ನಾಚಿಕೆ ಇರ್ಲಿಲ್ಲ, ಅಥವಾ ದೇವರು ಇವರು ನನ್ನ ಮಕ್ಕಳು ಎಂದು ಕರೆಯಕ್ಕೆ ಯಾವೊಂದು ನಾಚಿಕೆಯೂ ಇರ್ಲಿಲ್ಲ ಅಂತ ಹೇಳಿ. ಈ ಮಲಯಾಳ ಭಾಷಾಂತರದಲ್ಲಿ ದೇವರು ಇವರು ತಮ್ಮ ಮಕ್ಕಳು ಎಂದು ಕರೆಯುವುದಕ್ಕೆ ಯಾವ ನಾಚಿಕೆ ಪಡ್ಲಿಲ್ಲ ಅಂದೆ. ಸೊ ಪ್ರಿಯರೇ, ನಮ್ಮನ್ನು ದೇವರು ಮಕ್ಕಳು ಎಂದು ಕರೆಯಕ್ಕೆ ನಾಚಿಕೆ ಪಡದೇ ಇರಬೇಕಾದ್ರೆ ನಾವ್ ಹೇಗಿರ್ಬೇಕು? ಉನ್ನತವಾದ ವಿಷಯಗಳನ್ನು ಕುರಿತು ಧ್ಯಾನಿಸಿ ಯೋಚಿಸಿ ಜೀವಿಸುವರಾದ್ರೆ ದೇವರೇ ಹೇಳ್ತಾರೆ, ಇವರು ನನ್ನ ಮಕ್ಕಳು, ಇವರು ನನ್ನ ಮಕ್ಕಳು, ಇವರು ನನ್ನ ಮಕ್ಕಳು ಎಂದು. ಪ್ರೈಸ್ ದಿ ಲಾರ್ಡ್. ದಯಾಲಿ, ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ಬ್ರದರ್, ಏನ್ ಗೊತ್ತಾ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ದೇವ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ರೆ, ನಮ್ಗೇನು ಸಿದ್ಧಪಡಿಸ್ತಾ ಇದ್ದಾರೆ ಅಂದ್ರೆ, ನಮ್ಮ ಮನಸ್ಥಿತಿನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಾವ್ ಇಲ್ಲಿ ಡಿಸೈಡ್ ಮಾಡಿದೀವಲ್ಲ, ಇಲ್ಲಿರೋದು ಸುಮ್ನೆ ವೇಸ್ಟ್,
ನಮಗೆ ಸ್ವರ್ಗ ನೋಡಿ, ಮಕ್ಕಳು ಮೊಮ್ಮಕ್ಕಳೊಂದಿಗೂ ಅವ್ರು ನೆಲೆ ಕಾಣ್ಲಿಲ್ಲ. ಅಬ್ರಾಮ, ಇಸಾಕ, ಯಾಕೋಬ ಆದ್ಮೇಲೆ ದೇವ್ರಿಗೆ ಎಷ್ಟು ಉತ್ಸಾಹ ಇರ್ಬೇಕು. ಇಷ್ಟೆಲ್ಲ ಕೊಟ್ರು ಅವರು ಅವ್ರು ಬರೀ ಸ್ವರ್ಗದ ಕಡೆ ಚಿಂತಿಸ್ತಾ ಇದ್ದಾರೆ, ಲೋಕದ ಬಗ್ಗೆ ಅವ್ರಿಗೆ ಪರಿವೇ ಇಲ್ಲ ಅಂತ. ಆ ಒಂದು ಫೀಲಿಂಗ್ ನ ನಾವು ಬರ್ಸ್ತೀವಿ ಅಂದ್ರೆ ನಮ್ಮಲ್ಲಿ ಎಂತ ಅದ್ಭುತವಾದ ನಡೆ ಜೀವನ ಇರ್ಬೇಕಲ್ಲ ಬ್ರದರ್. ಹೌದು ಹೌದು. ನಾವು ಉನ್ನತದೆಡೆಗೆ ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ಹೇಳುವ ಹಾಗೆ ನಮ್ ಚಿಂತೆ ಎಲ್ಲ ಉನ್ನತ ವಿಷಯಗಳನ್ನು ಕುರಿತಾಗಬೇಕು. ಬಾಕಿ ಎಲ್ಲ ತಾನೇ ನಡೀತದೆ. ಮತ್ತಾಯನ ಆದ್ರೆ ಶುಭ ಸಂದೇಶದಲ್ಲಿ ಹೇಳ್ತಾ ಇದೆಯಲ್ಲ, ಮೊದಲು ಬ್ರದರ್, ದೇವರ ಸಾಮ್ರಾಜ್ಯಕ್ಕಾಗಿ ತವಕಪಡಿರಿ, ಬಾಕಿ ಎಲ್ಲ ನಿಮ್ಗೆ ಜೊತೆಗೆ ಸೇರುತ್ತದೆ. ಆದ್ರೆ ಪ್ರಿಯರೇ, ನಾವೇನ್ ಹ, ಮಾಡ್ತೀವಿ ಗೊತ್ತಾ ಬ್ರದರ್? ಓಕೆ, ಹ್ಮ್ ನನ್ ಜೀವನ ಹೋಯ್ತು ಬಿಡಿ, ಅಟ್ಲೀಸ್ಟ್ ನನ್ ಮಕ್ಳಾದ್ರು, ನನ್ ಕುಟುಂಬ ಆದ್ರು ಅನ್ನೋದು ಬರ್ತದೆ ನಮ್ಗೆ. ನಾವು ಹ್ಮ್ ಪ್ರೇಯರ್ ಅಲ್ಲಿ ಇದ್ದೀವಿ, ಹೋಗ್ಲಿ ಬಿಡಿ, ಹ್ಮ್ ನನ್ ಜೀವನ ಸಿಂಪಲ್ ಆಯ್ತು, ನಾನ್ ಹೆಂಗೋ ಇದ್ದೀನಿ, ಆದ್ರೆ ನಮ್ ಮಕ್ಳು ಹಿಂಗೆ ಸೆಟಲ್ ಮಾಡ್ಬೇಕು, ನಮ್ ಮಕ್ಳಿಗೆ ಹಿಂಗೆ ಲೈಫ್ ಕೊಡ್ಬೇಕು ಅಂತೀವಿ. ಅದನ್ನು ಹ್ಮ್ ನಮ್ಮ ಪಾಪಕೃತ್ಯನೇ ಆಗ್ಬಿಡ್ತದೆ ಅಲ್ವಾ ಬ್ರದರ್? ಅಂದ್ರೆ ಹ್ಮ್ ನಾವು ಹ್ಮ್ ಅವ್ರನ್ನ ಲೌಕಿಕವಾದ ಸಂತೋಷಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಹೊರತು ಸ್ವರ್ಗದ ಕಡೆ ನಮ್ ಕುಟುಂಬನ ತೋರ್ಸಲ್ಲ. ನಾವು ಹ್ಮ್ ಬೇಕಿದ್ರೆ ಸ್ವರ್ಗ ನೋಡ್ತೀವಿ, ನಮ್ಗೆ ಹ್ಮ್ ಹ್ಮ್ ಆಸೆ ಪಾಶ ಬಿಡ್ತೀವಿ, ಅದ್ರ ಕುಟುಂಬವನ್ನ ನಾವು ಕರ್ಕೊಂಡು ಯಾ ಹೋಗಲ್ಲ. ಅವ್ರಿಗೆ ಇಲ್ಲಿ ಲೋಕದ ಸಂತೋಷ ಕೊಡ್ಲಿಕ್ಕೆ ಟ್ರೈ ಬರಕ್ಕೂ ರೆಡಿ ಮಾಡ್ತೀವಿ. ಇಲ್ಲ ಬ್ರದರ್. ನಾವ್ ಈಗ ಕರ್ಕೊಂಡ್ ದಯಾಲ್ ಹೋಗ್ತೀವಿ ಅಂದ್ರೂ ಅವ್ರು ಬರಕ್ಕೂ ದೇ ರೆಡಿ ಇಲ್ಲ. ಶಶಿಕಲಾ ಶಶಿ, ನಾನೊಂದು ವಿಷಯ ಹೇಳ್ತೀನಿ. ನೀವ್ ಈ ರೀತಿ ಹೇಳ್ತೀರಲ್ಲ, ಏ ಒಂದು ವೇಳೆ ನಿಮ್ಮ ಅಣ್ಣನ್ ಮಗಳು ನನ್ ಸಿಸ್ಟರ್ ಆಗಿ ತಮ್ಮನ್ ಹೋಗ್ತೀನಿ ಮಗಳು ಅಂತ ಹೇಳ್ತಾ ಇದೀನಿ ಇಟ್ಕೊಳ್ಳೋಣ, ಖಂಡಿತ ಏನ್ ಒಪ್ಪಲೆ, ರೆಸ್ಪಾನ್ಸ್ ಸುಮ್ನೆ ಏನ್ ಇರಿ ಬ್ರದರ್ ಅಂತೀರ. ರೆಸ್ಪಾನ್ಸ್ ಬ್ರದರ್ ಕೊಡ್ತೀರಾ? ನಿಮ್ದಮ್ಮಯ್ಯ, ನಾನಂತೂ ಈ ಸಲ ವೇಳಾಂಗಣಿ ನೋಡ್ದೆ, ಯಾವ ಲಕ್ಷಣನೂ ಇಲ್ಲ, ಯಾವ ಅದ ಲಕ್ಷಣನೂ ಇಲ್ಲ. ತಮ್ಮನ್ ಮಗಳು, ಅದೆಲ್ಲ ಮಗ, ಇಡೀ ಕುಟುಂಬ. ಅದೆಲ್ಲ ಅಯ್ಯೋ, ಅದೆಲ್ಲ ನೀವ್ ನಿಮ್ಮ ಹೇಳ್ತೀರಾ, ಮನಸ್ಥಿತಿ ಆದ್ರೆ ಅವ್ರು ನನ್ ಸಿಸ್ಟರ್ ಆಗಿ ಹೋಗ್ತೀನಿ ಅಂತ ಹೇಳುವಾಗ ನಿಮ್ಗೆ ಬೇಕಿತ್ತಾ ಇನ್ನು ಸ್ವಲ್ಪ? ನಾ ಓಕೆ ಓಕೆ. ಸೊ ಬೇರೆ ನಾನು ಆ ಹೇಳೋದೇನೆಂದರೆ, ಡ್ರೆಸ್ ಕೋಡ್, ಆ ಹ್ಮ್ ಮೇಕಪ್, ಆ ಇದು. ನಾನು ಹೇಳೋದೇನೆಂದ್ರೆ, ಬೇರೆ ನಾವು ಕುಟುಂಬವಾಗಿ ನಾವು ನಮ್ ಟಾರ್ಗೆಟ್ ಇದಾಗಬೇಕು. ನಾವು ಅದಕ್ಕಾಗಿ ಪ್ರಾರ್ಥನೆ ಪ್ರಾರಂಭಿಸಬೇಕು. ಉನ್ನತ ವಿಷಯಗಳು ಅಂದ್ರೆ ನಾನು ಹೇಳೋದು, ಜೀವನ, ಅವರ ಮಾತು ಪರಿಶುದ್ಧಿಯ ಜೀವನ ಆಗ್ಬೇಕು. ಅವರು ಒಂದಲ್ಲ ಒಂದಿನ ಈಗ ಡ್ರೈ ಆಗಿರ್ಬೋದು, ಆದ್ರೆ ಅವರನ್ನು ದೇವರೆಡೆ ಕರ್ಕೊಂಡ್ ಬರಕ್ಕೆ ನಾವು ಈಗಲೇ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಬೇಕು. ಆ ಕುಟುಂಬ ಇಡೀ ಉನ್ನತ ವಿಷಯ. ಅವರ ಸೌಖ್ಯ ಅಲ್ಲ. ಶಶಿಕಲಾ ಸಿಸ್ಟರ್, ನೀವೆಷ್ಟು ಬಾರಿ ಅವರ ಸೌಖ್ಯಕ್ಕಾಗಿ, ಅವರ ಅಗತ್ಯಗಳಿಗಾಗಿ, ಇವರ ರಿಸಲ್ಟ್ಗಾಗಿ ಪ್ರಾರ್ಥನೆ ಮಾಡಿದಿರಿ? ಎಷ್ಟು ಬಾರಿ ಸ್ವಾಮಿ ಇವರು ಒಂದು ಪರಿಶುದ್ಧ ಜೀವನವನ್ನು ನಡೆಸುವಂತೆ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡಿದ್ದೀರಾ? ಏನೋ ಬ್ರದರ್ ನೀವು ಅಪ್ಪಿತಪ್ಪಿ ಕಾಣುವಾಗ ಏ? ನನ್ ತಮ್ಮನ್ ಮಗನ್ಗೋಸ್ಕರ ನಾನ್ ಬಾಳ ಇದ್ ಮಾಡ್ತೀನಿ. ಯಾಕಂದ್ರೆ ಎಷ್ಟು ಇದ್ರಲ್ಲ ಅವನೇ ಅಂತ ಹೇಳಿದ್ರೆ, ಆ, ಹಿಂಗೆ ದೇವ್ರ್ ಹೇಳೋಣ, ದೇವ್ರ್ ಕೇಳೋಣ ಅಂತ ಆತರ ಎಲ್ಲ ಮಾತಾಡಿ BP ಏರಿಸ್ಬಿಡ್ತಾನೆ ನಂದು. ಅದೇ ಅದರ ಅವಾಗೆಲ್ಲ ಮಧ್ಯೆಯೂ ಸ್ವಾಮಿ ಇವನ್ ಸ್ವರ್ಗವನ್ನು ನೋಡಿ ಜೀವಿಸುವಂತೆ ಆಶೀರ್ವದಿಸಿ ಎಂದು ಪ್ರಾರ್ಥನೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ? ಅಥವಾ ಇವನ್ SLC ಅಲ್ಲಿ ಫಸ್ಟ್ ಬರುವಂತೆ, ಮಾರ್ಕ್ ಸಿಕ್ಕುವಂತೆ, ಪಾಸ್ ಆಗುವಂತೆ ಅನುಗ್ರಹಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಕ್ಕೆ ಒತ್ತು ಕೊಟ್ಟಿದ್ದೀರಾ ಜಾಸ್ತಿ? 10th ನಾನು ಪಾಸ್ ಜಸ್ಟ್ ಆಗಿದ್ದೀನಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 10th ಪಾಸ್ ಆಗಿದ್ದೀನಿ. ಅಲ್ವಾ? ಸೊ ನಾನು ಅದಕ್ಕೆ ಹೇಳೋದು, ಜಾಸ್ತಿ ಇಂಪಾರ್ಟೆನ್ಸ್. ನಮ್ ಟಾರ್ಗೆಟ್ ಎಲ್ಲ ಈ ಲೋಕದ ವಿಷಯಗಳಿಗೆ ಆಗಿದೆ. ಈಗ ಒಂದ್ ತಾಯಿ ಸರ್ ನಮ್ಮ ಮಗನಿಗಾಗಿ ಪ್ರಾರ್ಥಿಸಿ ಅಂತ ಹೇಳುವಾಗ, ಏನಕ್ಕಾಗಿ ಪ್ರಾರ್ಥಿಸ್ಬೇಕಂತ ಹೇಳುವಾಗ, ಅವನೊಂದ್ ಸೆಟ್ಲ್ ಆಗ್ಬೇಕು, ಅವನ್ ಅದಾಗ್ಬೇಕು, ಇದಾಗ್ಬೇಕು. ನಾನು ಇದುವರೆಗೆ ಜಾಸ್ತಿ ತಾಯಿಯಂದರು ನನ್ ಮಗ ಪರಿಶುದ್ಧನಾಗಿ ಜೀವಿಸಬೇಕು ಎಂದು ಪ್ರಾರ್ಥಿಸಿ ಅಂತ ಹೇಳಿರೋದು ನಾನ್ ಕೇಳಲೇ ಇಲ್ಲ. ಪ್ರಿಯರೇ, ಇಲ್ಲೇ ನಾವು ತಪ್ಪಾಗ್ತಾ ಇರೋದು. ನಾವು ಬರೀ ಏನಾಗುತ್ತೆ ಗೊತ್ತಾ, ಕೆಲವು ಪ್ರೀಚಿಂಗು ಅದೇ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮನ್ನು. ಏನಂದ್ರೆ ನೋಡಿ, ರೋಮ 8 ತಗೊಂಡ್ರೆ, ಈ ರೋಮ 8 ಒಂದು ಅತಿ ಶ್ರೇಷ್ಠವಾದ ಒಂದು ಅಧ್ಯಾಯ. ಈ ರೋಮ 8ರಲ್ಲಿ ನಾವು ತುಂಬಾ ಗ್ರೇಟ್ ಆಗಿ ಕಾಣುವ ಒಂದು ವಚನ ಇದೆ, 32ನೇ ವಚನ. ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಹ್ಮ್ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನೆನ್ನುತ್ತಾನೆ ನಮಗೆ ವರದಾನವಾಗಿ ಕೊಡದಿರಲಾರರು. ಈ ಒಂದು ವಚನ ನಾವು ಕಾಣುವಾಗ, ಈ ವಚನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಕೆಲವರು ಮಾಡ್ತಾರೆ, ದೇವರು ತನ್ನ ಪುತ್ರನನ್ನೇ ಕೊಡುವಾಗ ಇನ್ನು ನಿಮ್ಗೆ ಏನೆಲ್ಲಾ ಬೇಕು, ಆಸ್ತಿ, ಅಂತಸ್ತು, ಅದು ಇದು ಎಲ್ಲ ನಿಮ್ಗೆ ಕೊಡ್ತಾರೆ ಅಂತ ಹೇಳಿ
ಭಯಂಕರವಾಗಿ ಆ ಒಂದು ಪಾಯಿಂಟ್ ನಿಮ್ಮ ಮೆಟೀರಿಯಲ್ ನೀಡ್ಸ್ ಎಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳುವಾಗ ಪ್ರಿಯರೇ, ಆಕ್ಚುಲಿ ನಾವು ಏನ್ ಹೇಳ್ಬೇಕು? ದಯಾಲ್ ಹೇಳಿ. ಬ್ರದರ್ ಆಕ್ಚುಲಿ ಏನ್ ಗೊತ್ತಾ, ಈಗ ಹ್ಮ್ ನಾವು ಸಾಕ್ಷಿ ಬೋಧನೆ ಇದು ಕ್ಯಾರಿಸ್ಮೆಟಿಕ್ ಅಂದ್ರೂ ಅಷ್ಟೇ. ಅಲ್ಲಿ ಒಬ್ಬರಿಗೆ ಒಂದು ಹೊಸ ಮನೆ ಕಟ್ಟಿದ್ರೆ ಅವರು ಸಾಕ್ಷಿ ಕೊಡ್ತಾರೆ, ಚಪ್ಪಾಳೆ ಹೊಡಿತೀವಿ. ಯಾರಿಗೋ ಒಬ್ರು ಹ್ಮ್ ಮನೆಯಲ್ಲಿ ಕಾಯಿಲೆ ಇತ್ತು, ವಾಸಿ ಆದ್ರೆ ಚಪ್ಪಾಳೆ ಹೊಡಿತೀವಿ. ಎಲ್ಲ ಹ್ಮ್ ಇದನ್ನೇ, ಒಂದ್ ಮಗಳಿಗೆ ಮದುವೆ ಫಿಕ್ಸ್ ಆಯ್ತು, ಚಪ್ಪಾಳೆ ಹೊಡಿತೀವಿ. ಇದೇ ಸಾಕ್ಷಿ, ಇದನ್ನೇ ನಾವು ಇದು ಟೆಸ್ಟ್ ಮನಿ ಅಂತ ಕರೆದು ಇದ್ರಲ್ಲಿ ಹ್ಮ್ ಸ್ವರ್ಗ ಲೌಕಿಕವಾದದ್ರಲ್ಲೇ ಖುಷಿ ಪಡ್ತಾ ಇದೀವಿ ಹೊರ್ತು ನನಗೆ ಹ್ಮ್. ಸ್ವರ್ಗದ ಒಂದು ಸಿಗ್ನಲ್ ಸಿಕ್ತು ಅಂದ್ರೆ ಅವನ್ನ ಹುಚ್ಚ ಅಂತಾರೆ. ಸ್ವರ್ಗದಲ್ಲಿ ಏನೋ ನೋಡಿ ಒಂದ್ ದೃಷ್ಟಿ ನೋಡಿದೆ ಅಂದ್ರೆ ನೋಡಿ, ಎರಡು ಧ್ಯಾನ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ಒಂದ್ ಕಡೆ ಅದ್ಭುತಗಳು ನಡೀತದೆ, ಇನ್ನೊಂದ್ ಕಡೆ ವಚನದ ಆಳವಾದ ರಹಸ್ಯಗಳು ಸಿಗ್ತದೆ. ಎಲ್ಲಿಗೆ ನಾವು ಹೋಗ್ತೀವಿ? ಅದ್ಭುತ. ಅದ್ಭುತಗಳಿರೋ ಕಡೆಗೇನೆ. ಆ, ಹಾ ಪ್ರಿಯರೇ, ನಮ್ಗೆ ಇಮಿಡಿಯೇಟ್ ಆಗಿ ಈ ಲೋಕದ ಕಾರ್ಯಗಳು ನಡೆಯೋ ಕಡೆಗೇನೆ ನಾವು ಹೋಗ್ಬೋದು. ಅಲ್ಲಿ ಒಂದ್ 20-30 ಜನ ಇರ್ತಾರೆ. ಅದು ಈ ಕಡೆ ಬೇಕಾದ್ರೆ 3,000, 4,000, 5,000 ಇರ್ತಾರೆ. ನಮ್ ಟಾರ್ಗೆಟ್ ಎಲ್ಲ ಇಷ್ಟೇನೆ. ಈವನ್ ನಾವು ಮರಿಯನ್ ತಂಡಕ್ಕೆ ಬಂದ ನಂತರನು ಮೇ ಬಿ ಒಂದು 20%, 30% ಚೇಂಜ್ ಆಗಿರ್ಬೋದು. ಬಟ್ 70% ಈಗಲೂ ನಮ್ ಟಾರ್ಗೆಟ್ ಲೋಕದ ರೀತಿಯ ವಿಷಯಗಳಿಗೆ. ಈಗ ಆದ್ರೆ ಬ್ರದರ್ ಸ್ಟಾರ್ಟಿಂಗ್ ಹ, ಕೇಳಿದ್ರಲ್ಲ 25ರಲ್ಲಿ ಏನ್ ಕಂಡ್ರಿ ಅಂದ್ರೆ ನಾವೇ ಹೇಳ್ತಾ ಇಲ್ವಾ, ಹಿಂಗೆ ಕಂಡಿವಿ, ಹಿಂಗೆ ಕಂಡಿವಿ. ನಮ್ಮಲ್ಲಿ ನೀವ್ ಏನ್ ನಿರೀಕ್ಷೆ ಮಾಡ್ತೀರಾ ಅಂದ್ರೆ ನಮ್ಮ ಮನಸ್ಥಿತಿಯಲ್ಲಿ ಹಂಗಾಗಿದೆ. ನನಗೆ ಇಂದಿನಿಗಿಂತ ಉತ್ತಮ ಜೀವನ ಸಿಕ್ಕಿದ್ರೆ ಇದು ಅದ್ಭುತ ನಮ್ ಜೀವನಕ್ಕೆ. ಅದೇ ನಮ್ಮ ಒಂದು ಬ್ರದರ್, ಫೀಲಿಂಗ್. ನಾವ್ ಏನ್ ಹೇಳ್ಬೇಕಾಗಿತ್ತು? ಈಗ ಬಟ್ ಹೇಳಿದ್ರಲ್ಲ, ಈಗ ಸ್ಲೀವ್ ನಾನ್ ಬ್ರದರ್ ಹೇಳ್ತೀನಿ ಹೇಳ್ಲಿಲ್ಲ, ಬೇಕಿದ್ರೆ. ನಾವೇನ್ ಸಿಸ್ಟರ್, ಹೇಳ್ಬೇಕಾಗಿತ್ತು? ನೀವು ಈ ಯೇಸುವಿನೊಂದಿಗೆ ಇನ್ನೂ ಸ್ವಲ್ಪ ಸಮಯ, ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ನಾನು ಆಗಿದ್ದೇನೆ. ಅವರ ವಚನಗಳ ಇನ್ನೂ ನಾನು ಆಳವಾಗಿ ಗ್ರಹಿಸುವಂತೆ ನನಗೆ ಸಾಧ್ಯವಾಯ್ತು. ನನ್ನ ಪ್ರಾರ್ಥನಾ ಜೀವನ ಇನ್ನೂ ಸ್ಟ್ರಾಂಗ್ ಆಗಿದೆ. ಪ್ರಿಯರೇ, ಈ ಉತ್ತರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಆದ್ರೆ ನಾವು ಬ್ರದರ್, ಹೇಳುವುದೆಲ್ಲ ಹ್ಮ್, ಅದೊಂದು ಇವಾಗ ನೀವ್ ಹೇಳಿದಕ್ಕೆ ಹಿಂಗೆ ಆ ವಿಚಾರದಲ್ಲಂತೂ ನಾವು ಫುಲ್ ಇದ್ರಲ್ಲೇ ಬೇರೆಯವ್ರಿಗೆ ಕಂಪೇರ್ ಮಾಡಕ್ ಹೋದ್ರೆ ನೀವು ಯಾವಾಗ್ಲೂ ಹೇಳ್ತಿರ್ತೀರ. ಮರಿಯನ್ ಗ್ರೂಪ್ ಅವರು ಅಷ್ಟು ಕೇಳ್ದಷ್ಟು ವಚನಗಳಾಗ್ಲಿ, ಕೀರ್ತನೆ ಆಗ್ಲಿ, ಜಪ ಆಗ್ಲಿ, ಆ, ಯಾರಿಗೂ ಆ ಒಂದು ದೇವರು ಒಂದು ಅವಕಾಶ, ಒಂದು ಆಶೀರ್ವಾದ ನೀಡಿಲ್ಲ ಬ್ರದರ್. ನಮ್ಮ ಅದನ್ನ ಮರಿಯನ್ ಹೇಳ್ಲಿಕ್ ಗ್ರೂಪ್ಗೆ ಧೈರ್ಯ ಮಾಡಿದ್ವ ಅದಕ್ಕಿಂತ ನಾವು ಇಲ್ಲ. ಇಲ್ಲ ಇಲ್ಲ. ಹೌದು ಅದು ಹೌದು. ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ತರ ಮಾಡ್ಕೊಂಡ್ಬಿಟ್ಟಿದೀವಿ, ಅದ್ ನಮ್ದು ಇದು ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ, ಅಷ್ಟು ಇದು ನಾವು ನೀವು ಆಶೀರ್ವದಿತರು. ಈ ವಿಷಯಗಳು ನಮ್ಮ ಮನಸ್ಸಿಗೆ ಏನನ್ನು ಗೊತ್ತಾ? ಸ್ವಾಮಿ, ನಾನು ಇಷ್ಟೆಲ್ಲಾ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ದರು, ಇಷ್ಟೆಲ್ಲಾ ವಚನಗಳು ಓದಿದರು, ಈ ಪಾಯಿಂಟ್ಗೆ ನಾವು ಬರ್ತಾ ಇರೋದು. ಅದು ಬಿಟ್ಟು ಸ್ವಾಮಿ ಇಷ್ಟು ವಚನ ಓದಕ್ಕೆ ನನ್ನನ್ನು ನೀವು ಅನುಗ್ರಹಿಸಿದ್ದೀರಿ, ಇದು ಎಷ್ಟು ಜನರಿಗೆ ಇದು ಸಾಧ್ಯ ಆಯಿತು? ನಮ್ಗೆ ನಿಜವಾದ ಅದ್ಭುತ ಇದ್ದೇನೆ. ಕೀರ್ತನೆ 135ರಲ್ಲಿ ನಾವು ಆಗಿದ್ದೇವೆ. ಇದುವರೆಗೆ ಕೀರ್ತನೆ ಡೀಪರ್ ಆಗಿ ನಾವು ಚಿಂತಿಸಲೇ ಇಲ್ಲ. ಇಷ್ಟೋ ವಚನಗಳು ನಾವು ಆಳವಾಗಿ ಇದೆಲ್ಲ ನಮ್ ಜೀವನದ ಅದ್ಭುತಗಳು. ಆದ್ರೆ ಇದು ಅದ್ಭುತವಾಗಿ ಕಾಣಲ್ಲ. ಇದೇನೋ ಒಂದು ಇನ್ಸಿಡೆಂಟ್ ಏನೋ ಬ್ರದರ್, ನಡೀತಾ. ಡಾಕ್ಟರ್ ಬಳಿ ಹೋಗ್ಬೇಕು, ಔಷಧಿ ಬೇಡ ತಿನ್ಲಿಕ್ಕೆ, ಹಾಗೆ ಆಗಿದೆ. ಯಾ ಸೊ ಆ ರೀತಿ ನಾವು ನೋಡಿದ್ರೆ ರಿಯಲ್ ಆಗಿರೋ ಮಿರಕಲ್ ನಾವು ಕಾಣ್ತಾ ಇಲ್ಲ. ನಾವು ಎದುರು ನೋಡೋದು ಏನಕ್ಕಾಗಿ? ಪ್ರಿಯರೇ, ಪ್ರಾಬ್ಲಮ್ ಏನಂದ್ರೆ ನಾವು ಯೇಸುವಿನೊಂದಿಗೆ ಸತ್ತು ಪುನರುತ್ಥಾನರಾಗಿದ್ದಾರೆ ಎಂಬ ಅರಿವು ನಮಗೆ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ನಾವು ಆಗಿದ್ದೇವೆ. ಈ ವಚನ ನಾನು ಹೇಳ್ತಿಲ್ಲ. ರೋಮ 8 ಎಲ್ರು ಹೇಳುವುದು ಇದೇನೆ, ತನ್ನ ಮಗನನ್ನೇ ನಿಮ್ಗೆ ಕೊಡುವಾಗ ಇನ್ನು ಏನು ತಾನೇ ನಿಮ್ಗೆ ಕೊಡಲ್ಲ, ನಿಮ್ಗೆ ಆಸ್ತಿ, ನಿಮ್ಗೆ ಸಂಪತ್ತು ಎಲ್ಲ ನಿಮ್ಗೆ ಕೊಡ್ತಾ ಈ ರೀತಿ ಪ್ರೀಚ್ ಮಾಡೋರು ಇದ್ದಾರೆ. ಆದರೆ ಇದೇನಕ್ಕೆ ಅಂತ ಗೊತ್ತಾ? 29ರಿಂದ ಓದಿ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ನೋಡಿ. ಹೀಗೆ ಅನೇಕ ಸಹೋದರರಲ್ಲಿ ಹ್ಮ್ ಹ್ಮ್ ತಮ್ಮ ಅನೇಕ ಪುತ್ರನೇ ಸಹೋದರರಲ್ಲಿ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ತನ್ನ ಪುತ್ರನನ್ನೇ ಕೊಡೋದಾದ್ರೆ ನಿಮ್ಮನ್ನು ನನ್ನ ಪುತ್ರನಾಗಿ ನಾನು ಸ್ವೀಕರಿಸಲ್ವೇ? ಆಯ್ತಾ, ಇನ್ನು ಮುಂದುವರಿಸಿ ಓದಿ 30ನೇ ವಚನ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ
ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ನೋಡಿ ಪ್ರಿಯರೇ, ಈ 8ನೇ ಅಧ್ಯಾಯದ ಪೀಕ್ ಆಗಿರೋ ವಚನ 30ನೇ ವಚನ. ಯಾರನ್ನು ಕರೆದಿದ್ದಾರೆ ಅವರನ್ನು ಸತ್ಸಂಬಂಧದಲ್ಲಿ ಇರಿಸುವುದು. ಕೆಲವರನ್ನು ಕರೆದಿದ್ದಾರೆ, ಆ ಕರೆದವರನ್ನು ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಈ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವವರನ್ನು ಮಹಿಮಾ ಪದವಿಗೆ ಪದವಿ. ಸೊ ಪ್ರಿಯರೇ, ಈ ಅಧ್ಯಾಯದ ಸಮ್ ಟೋಟಲ್ ಏನಂದ್ರೆ ನಾವು ಈ ಮಹಿಮಾ ಪದವಿಗೆ ರೀಚ್ ಆಗಬೇಕು. ಅದಕ್ಕೆ ಕಂಟಿನ್ಯೂಯೇಷನ್ ಆಗಿ ದೇವರು ಹೇಳ್ತಾ ಇದ್ದಾರೆ, ಪುತ್ರನನ್ನೇ ಕೊಡುವ ನಿಮ್ಗೆ ಈ ಮಹಿಮಾ ಪದವಿಗೆ ಕರ್ಕೊಂಡು ಹೋಗಲ್ವಾ? ಈ ಮಹಿಮಾ ಪದವಿಗೆ ನಿಮ್ಮನ್ನು ಕರ್ಕೊಂಡು ಹೋಗಲ್ವಾ? ಪುತ್ರನನ್ನೇ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮನ್ನು ಕರೆದು ಒಂದ್ ಕಡೆ ಕೂರಿಸೋದಿಲ್ಲ, ಸತ್ಸಂಬಂಧದಲ್ಲಿ ಮಾತ್ರ ಇರಿಸೋದಲ್ಲ, ನಿಮ್ಮನ್ನು ಮಹಿಮಾ ಪದವಿಗೆ ಕರ್ಕೊಂಡು ಹೋಗ್ತಾರೆ. ಅದರ ಕಂಟಿನ್ಯೂಯೇಷನ್ ಆಗಿನೇ ದೇವ್ರು ಹೇಳೋದು, ಪುತ್ರನನ್ನೇ ನಿಮ್ಗೆ ಕೊಟ್ಟವರು, ಬಾಕಿ ಮಾಡಲ್ವಾ? ನಿಮ್ಮನ್ನು ಮಹಿಮಾ ಪದವಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಈ ಒಂದು ಅರ್ಥ ಇದುವರೆಗೆ ನಾವು ಹೆಚ್ಚು ಕನ್ವೆನ್ಷನ್ಗಳಲ್ಲಿ ಕೇಳಿಲ್ಲ. ಪುತ್ರನನ್ನೇ ಕೊಟ್ಟವ್ರು ಏನ್ ತಾನೇ ಕೊಡಲ್ಲ. ನಿಮ್ಗೆ ಆಸ್ತಿ ಕೊಡ್ತಾರೆ, ನಿಮ್ಗೆ ಆ ಸಂಪತ್ತು ಕೊಡ್ತಾರೆ, ನಿಮ್ಗೆ ಸೌಖ್ಯ ಕೊಡ್ತಾರೆ, ನಿಮ್ಗೆ ಬಿಡುಗಡೆ ಕೊಡ್ತಾರೆ. ಪ್ರಿಯರೇ, ಈ ಲೋಕದ ರೀತಿಯಲ್ಲಿ ಮಾತ್ರ ನಮ್ಮನ್ನು ಟಚ್ ಮಾಡಿ ಜುಮ್ಮನ್ ಮಾಡಿ ನಾವು ಇದು ಮಾಡಿ ಏನಾಗಿದೆ, ಮತ್ತೆ ರೋಗ ಬರುವಾಗ ಪುತ್ರನೂ ಇಲ್ಲ, ವಿಶ್ವಾಸನೂ ಇಲ್ಲ, ಸತ್ಸಂಬಂಧನೂ ಇಲ್ಲ, ಏನೂ ಇಲ್ಲ ಅಂತ ಅವಸ್ಥೆಗೂ. ಸೊ ಪ್ರಿಯರೇ, ನಾವು ನಮ್ ಟಾರ್ಗೆಟ್ ಈ ಮಹಿಮಾ ಪದವಿ ಇರಬೇಕು. ನಮ್ಮನ್ನು ಇಳಿಸಿದ್ದಾರೆ. ಸೊ ನಮ್ ಚಿಂತೆ ಆ ಕಡೆಗೆ ಹೋಗ್ಬೇಕು. ನಮ್ ಜೀವನದಲ್ಲಿ ನಮ್ ಪ್ರಾರ್ಥನೆ ಎಲ್ಲ ಆ ಸೈಡಿಗೆ ಹೋಗ್ಬೇಕು. ಅದಿಲ್ಲ ಅಯ್ಯೋ ಅದ್ ಕೊಡಿ ಇದ್ ಕೊಡಿ ಅನ್ನ ಬಿಟ್ಟು ಆ ಮಹಿಮಾ ಪದವಿಗೆ. ಅಬ್ರಾಹಂ ನೀವು ನೋಡಿ, ಸ್ವಂತ ರಾಜ್ಯನೇ ಕೊಟ್ಟಿದ್ದಾರೆ, ಕಾನಾನು ಸ್ವಂತವಾಗಿ ಕೊಟ್ಟಿದ್ದಾರೆ ದೇವರು ಅವ್ರಿಗೆ. ಆದ್ರೆ ಅದರಲ್ಲಿ ಸೆಟ್ಲ್ ಆಗಿಲ್ಲ ಅವನು. ಅಲ್ಲಿ ಗುಡಾರದಲ್ಲಿ ನಿಂತ್ಕೊಂಡು ದೇವರಿಟ್ಟಿರುವ ಅಸ್ಥಿವಾರ ಇಟ್ಟಿರುವ ಆ ನಗರಕ್ಕೆ ನೋಡ್ತಾ ಜೀವಿಸ್ತಾ ಇದ್ರು. ನಾವ್ ಹೇಗೆ ಒಂದ್ ಕಡೆ ಸ್ವಲ್ಪ ಸೆಟ್ಲ್ ಆಗ್ಬಿಟ್ರೆ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಆಗುವ ಪ್ರೋಸೆಸ್ ನಾವು ಮಾಡ್ತೀವಿ. ಪ್ರಿಯರಲ್ಲ, ಅಲ್ಲಿಂದ ಆ ಸ್ವರ್ಗವನ್ನು ನೋಡಿ ಜೀವಿಸುವರು, ನಾವು ಉನ್ನತದೆಡೆಗೆ ನೋಡಿ ಜೀವಿಸುವರಾಗಬೇಕು. ನಮ್ ಜೀವನದಲ್ಲಿ ಅದ್ಭುತ ಎಂದು ಹೇಳುವುದು ಆ ಉನ್ನತದ ಕಾರ್ಯಗಳಾಗಬೇಕು. ಈ ಚಿಲ್ಲರೆ ಕಾರ್ಯಗಳಲ್ಲ, ಉನ್ನತದ ವಿಷಯಗಳು ನಮ್ಮ ಜೀವನದಲ್ಲಿ ಆಗಬೇಕು. ಒಂದು ಡಿಸೈಪಲ್ ಎಂದು ಹೇಳಿದರೆ ಈ ರೀತಿ ನಾವು ಜೀವಿಸುವಾಗ ಒಂದು ಶಿಷ್ಯನು ಎಂದು ಕರೆಯಲು ಸಾಧ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವನೇ, ಪರಲೋಕ ಪಿತನೇ, ನಿಜವಾದ ಶಿಷ್ಯನಾಗಿ ಜೀವಿಸುವಂತೆ, ಉನ್ನತದೆಡೆಗೆ ನೋಡುತ್ತಾ ನಾವು ಜೀವಿಸುವಂತೆ, ಪರಿಶುದ್ಧಿಯಲ್ಲಿ ಜೀವಿಸುವಂತೆ, ನಮ್ಮ ಜೀವನದ ಅದ್ಭುತಗಳೆಲ್ಲ ಉನ್ನತದ ವಿಷಯಗಳು ಮಾತ್ರವಾಗುವಂತೆ, ಅದರನ್ನೇ ಕುರಿತು ಚಿಂತಿಸುವರಾಗುವಂತೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿರಿ. ಅದನ್ನು ಹೊರತುಪಡಿಸಿ ಯಾವುದು ನಾವು ದೊಡ್ಡ ವಿಷಯವಾಗಿ ಕಾಣದೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ. ತಾಯಿ ಮರಿಯಳೆ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಶ್ರೀಹರಳೆ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಪಾಪಿಗಳಾಗಿರೋ ನಮಗಾಗಿ ನಮ್ಮ ಪ್ರಾರ್ಥಿಸಿರಿ. ಪ್ರೈಸ್ ದ ಲಾರ್ಡ್.